ಸತ್ಯಶೋಧನೆ ಎಲ್ಲಿಗೆ ಬಂದಿದೆ? ಧರ್ಮಸ್ಥಳ ಅಥವಾ ನೇತ್ರಾವತಿ ತೀರದ ಒಂದು ಗುಡ್ಡದಲ್ಲಿ ಅಥವಾ ಅರಣ್ಯ ಪ್ರದೇಶದಲ್ಲಿ ಹುಡುಕ್ತಾ ಇದ್ದಾರಲ್ಲ, ಇಲ್ಲಿವರೆಗೂ ಬಂದಿದೆ. SIT ಮೊದಲು ಮಾರ್ಕ್ ಮಾಡಿದಂಥ ಸ್ಥಳಗಳು ಒಂದು ಕಡೆ. ಇದಾದ ಮೇಲೆ ಇತ್ತೀಚೆಗೆ SIT ಇಲ್ಲಿ ಬೇಡ, ಇನ್ನೆಲ್ಲೋ ತೋರಿಸ್ತೀನಿ ದೂರದಾರ ಅಂತ ಹೇಳಿದ ತಕ್ಷಣ ಅಲ್ಲಿಗೂ ಮೂವ್ ಆಗ್ತಾ ಇದೆಯಾ? ಇದರಲ್ಲಿ SIT 1, 2, 3 ಅಂತ 15ವರೆಗೂ 13ವರೆಗೂ ಮಾರ್ಕ್ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಮಾತ್ರ ಹುಡುಕಬೇಕಾಗತ್ತಾ? ಇದನ್ನು ಬಿಟ್ಟು ದೂರದಾರನಿಗೆ ಏನೋ ನೆನಪಾಯಿತು, ಏನೋ ನೆನಪಿಸ್ಕೊಂಡಿದ್ದಾನವನು, ಇನ್ನೆಲ್ಲೋ ಇದೆ ಅಂತ ಹೇಳಿದ ತಕ್ಷಣ ಇದೆಲ್ಲವನ್ನು ಬಿಟ್ಟು ಈ ಸೀರಿಯಲ್ ನಂಬರ್ಗಳಿದೆಯಲ್ಲ, ಈ ನಂಬರ್ಗಳನ್ನು ಬಿಟ್ಟು ಅವರು ಹುಡುಕಬಹುದಾಗತ್ತಾ? ಅಟ್ ದ ಸೇಮ್ ಟೈಮ್ ಹೊಸ ದೂರುಗಳು, ಹಳೆ ಕೊಲೆಗಳು, ಹಳೆ ಕೊಲೆಗಳಿಗೆ ಸಂಬಂಧಪಟ್ಟಂಥ ಹೊಸ ದೂರು. ಒಬ್ಬ ದೂರು ಕೊಡ್ತಾರೆ, ಇನ್ನೂ 6 ಜನ ಹೌದು ನಾವು ಅದನ್ನು ನೋಡಿದ್ದೀವಿ ಅಂತ ಬರ್ತಾರಲ್ಲ, ಇದು ಬಂದಾಗ SIT ಸೈಮಲ್ಟೇನಿಯಸ್ಲಿ ಇದನ್ನು ತನಿಖೆ ಮಾಡಬೇಕಾಗತ್ತಾ? ಸೋಫಾರ್ ಈ 13 ಪಾಯಿಂಟ್ವರೆಗೂ ಕೂಡ SITಗೆ ಸಿಕ್ಕಿರುವುದು ದೂರುದಾರ ಯಾರು ಬಂದು ದೂರನ್ನು ಕೊಟ್ಟಿದ್ದಾನೋ ಅವನು ಕೊಟ್ಟಿದ್ದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳ ಒಂದು ಗುಂಡಿಯಲ್ಲಿ ಸಿಕ್ಕಿರತಕ್ಕಂಥ ಮೂಳೆಗಳನ್ನು ಬಿಟ್ಟರೆ ಸಾವಿರಾರು, ನೂರಾರು ಈ ಥರ ಹೆಣಗಳನ್ನು ಅತ್ಯಾಚಾರ ಮಾಡಲ್ಪಟ್ಟಂಥವು ವೃದ್ಧರು, ಬಡವರು, ನಿರ್ಗತಿಕರು, ಅನಾಥರು, ಈ ಥರ ನಾನೇ ಹೂತು ಹಾಕಿದ್ದೀನಿ ಅಂತ ಹೇಳಿದಾಗ ಆ ವ್ಯಕ್ತಿಯ ಮಾತಿಗನುಗುಣವಾಗಿ ಅದಕ್ಕೆ ಪೂರಕವಾಗಿ ಇಲ್ಲಿ ಎವಿಡೆನ್ಸ್ಗಳು ಸಿಗ್ತಾ ಹೋಗ್ತಾ ಇದೆಯಾ? SIT ತನಿಖೆ ಅಂತ ಬಂದಾಗ ಇದನ್ನು ಈ ಇಡೀ ಅನ್ನ ಬೆಂದಿದೆಯಾ ಇಲ್ವಾ ಎನ್ನುವುದಕ್ಕೆ ಒಂದು ಅಗಳು ತೆಗೆದುಕೊಂಡು ಎಸ್ ಬೆಂದಿಲ್ಲ ಅಂತ ಆ ಥರ ನೋಡ್ತಾರಾ? ಇಲ್ಲವೇ ದೂರುದಾರ 1001 ಹೆಣ ಹೂತಿದ್ದೀನಿ ನಾನು ಅಂತ ಹೇಳಿದ್ರೆ 1001ನೆಯ ಹೆಣ ಹೂತಿರ್ತಕ್ಕಂಥ ಜಾಗ ಅಂತ ಹೇಳಲಾದಂತಹ ಸ್ಥಳವನ್ನು ಕೂಡ ಅಗೆದು ಶೋಧನೆ ಮಾಡಲೇಬೇಕಾ? ಇನ್ನೊಂದು ಕಡೆ ಪರಮೇಶ್ವರು ಹೇಳೋ ಪ್ರಕಾರವಾಗಿ ಒಂದು ಹಂತದವರೆಗೂ ಅವರು ಚೆಕ್ ಮಾಡ್ತಾರೆ. ಈ ಒಂದು ಮಾತು, ಈ ಒಂದು ಹಂತ ಅಂತ ಹೇಳಿದ್ರೆ 13 ಅಥವಾ 15ನೇ ಗುಂಡಿಗೆ ಇದು ಸಮಾಪ್ತಿಯಾಗತ್ತಾ? ಅಥವಾ 2ನೇ ಭಾಗದಲ್ಲಿ ಇನ್ನೂ ಒಂದಷ್ಟು ದಿನ ಅವನನ್ನು ಕೂರಿಸ್ಕೊಂಡು ಅವನನ್ನು ಮಾತಾಡಿಸಿ ಇರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು SIT ಮುಂದುವರಿಯುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ಕೇಶವ್ ಅವರ ಈ ಒಂದು ಡಿಬೇಟ್ಗೆ. ನಮಸ್ತೆ ಕೇಶವ್ ಅವರೇ, ಕೇಳಿಸ್ತಾ ಇದೆ ನನ್ನ ವಾಯ್ಸು? ಕೇಳಿಸಿದೆ. ಫೈನ್. ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಶಂಕರಪ್ಪ ಅವರಿದ್ದಾರೆ, ಹಿರಿಯ ವಕೀಲರಿದ್ದಾರೆ, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಶಂಕರಪ್ಪ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಲೋಕೇಶ್ವರ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಓಕೆ, ನಾನು ಮೊದಲನೇ ಪ್ರಶ್ನೆ ಕೇಶವ್ ಅವರಿಗೆ ಕೇಳಿಬಿಡ್ತೀನಿ. ಕೇಶವ್ ಅವರೇ, ಇವತ್ತು ಗ್ರಾಮಸ್ಥರು ಮತ್ತು ಒಂದಷ್ಟು ಜನರ ನಡುವೆ ಅಲ್ಲಿ ಗಲಾಟೆ ಆಗಿದೆ, ಹೊಡೆದಾಟಗಳಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಇದು ಹೌದಾ? ನೇತ್ರಾವತಿ ನದಿ ತೀರದಲ್ಲಿ ಏನೋ ಬಂದಾಗ ಆ ಸ್ಪಾಟಲ್ಲೆಲ್ಲ ಸ್ವಲ್ಪ ಒಳಗಡೆ, ಓಕೆ, ಅಲ್ಲಿ ಬಂದಾಗ ಏನೋ ಸ್ವಲ್ಪ ನಮ್ಮವರ ಮೇಲೆ ಅವರು ಎಂಥದ ಬೇಡದ ವರ್ಡನ್ನು ಯೂಸ್ ಮಾಡಿ ಮಾತಾಡಿದ ಕಾರಣ ಸ್ಥಳೀಯರು ಸಹಜವಾಗಿ ಮಾತುಕತೆ ಆಗಿದೆ. ಗಲಾಟೆ ಆಗಿದೆಯೋ ಇಲ್ಲೋ ಅಂತ ಹೇಳೋದನ್ನು ನಾನು ಇನ್ನೂ ನೋಡಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಈಗ ತಾನೇ ಬರ್ತಾ ಇದ್ದೆ. ಬಟ್ ಅಲ್ಲಿ ಸ್ವಲ್ಪ ಜನ ಸೇರ್ಕೊಂಡಿದ್ರು, ಮಾತುಕತೆ ಆಗಿದೆ ಎಂಬಂತ ಮಾತು ಕೇಳಿ ಬರ್ತಾ ಇದೆ. ತನಿಖೆ ಬಗ್ಗೆ ಕೇಶವ್ ಅವರೇ, ಇಲ್ಲಿವರೆಗೆ SIT ತನಿಖೆ ಮಾಡ್ತಾ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ? ನೋಡಿ, SIT ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರು. ಆದ್ರೆ ಮೊನ್ನೆ ಸೋಮವಾರದ ಹೊತ್ತು ಆದಿತ್ಯ ಅವರ ರಜೆ ಇತ್ತು. ಸೋಮವಾರದ ಹೊತ್ತು ಆಗಿಬೇಕಾದ್ರೆ 10ನೇ ಪಾಯಿಂಟಿಂದ ಪ್ರಾರಂಭ ಮಾಡಬೇಕಿತ್ತು, 11ನೇ ಪಾಯಿಂಟಿಂದ ಪ್ರಾರಂಭ ಮಾಡಬೇಕಿತ್ತು. 3 ಪಾಯಿಂಟ್ಗಳು ಮಾತ್ರ ಅಲ್ಲಿ ಉಳಿದಿದ್ವು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಸಡನ್ ಆಗಿ ಅಲ್ಲಿ ಕಾಡಿನ ಮೇಲೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಯ್ತು. ದೂರುದಾರ ಹೇಳಿದ ಮೇರೆಗೆ ಇವರು ಕಾಡಿನ ಕಡೆ ಹೋದ್ರು ಅಂತ ಹೇಳುವಂತ ಮಾಹಿತಿ ನಮಗೆ ಮಾಧ್ಯಮದ ಮೂಲಕ ಮತ್ತು ಸಾರ್ವಜನಿಕ ವಲಯದಿಂದ ಬಂದಿದೆ. ಅದು ಯಾಕೆ ಹೀಗೆ ಆಗ್ತಿದೆ ಅಂತ ಹೇಳುವಂತದ್ದನ್ನು ನಾವು ಸ್ವಲ್ಪ ಗಮನಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ SIT ಮೇಲೋ ಅಥವಾ AC ಅವರು ಮೇಲೋ ಅಂತ ಹೇಳುವುದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ. ಕಾನೂನು ಬಿಟ್ಟು ಏನು ದೂರುದಾರ ಹೂತು ಹಾಕಿದಾನೆ ಅಂತ ಹೇಳಿದರೋ ಅದನ್ನು ಬಿಟ್ಟು ಮೇಲ್ಗಡೆ ಹೋಗಿ ಅಲ್ಲಿ ಹೆಣಗಳು ಇದ್ದವೆ ಅಂತ ಹೇಳೋದನ್ನು ಮೇಲ್ಗಡೆ ಇದ್ದ ಹೆಣವನ್ನು ಇವರು ಕಟ್ಟಿಕೊಂಡು ಬಂದಿದ್ದಾರೆ. ಬಹುಶಃ ಇದು ಕಾನೂನಿನಲ್ಲಿ ಎಷ್ಟು ಸಾಧ್ಯ ಇದೆ ಅಥವಾ ಇದು ಆದದ್ದು ಸರಿಯೋ ಎಂಬುದರ ಬಗ್ಗೆ ಇವತ್ತು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಓಕೆ, ಇದೀಗ ಎರಡು ಗುಂಪುಗಳ ನಡುವೆ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಆಗಿಬಿಟ್ಟಿದೆ ಧರ್ಮಸ್ಥಳ ಭಾಗದಲ್ಲಿ. ನೇತ್ರಾವತಿ ತೀರದ ಪ್ರದೇಶದಲ್ಲಿ ಉದ್ವಿಗ್ನ ಸ್ಥಿತಿ ಸದ್ಯಕ್ಕೆ ಇದೆ. ಹೋರಾಟಗಾರರ ನಡುವೆ ಒಂದು ಸಂಘರ್ಷ ಆಗಿರೋದು, ಗ್ರಾಮಸ್ಥರು ಮತ್ತು ಹೋರಾಟಗಾರರು ಎರಡು ಕಡೆಯ ಗುಂಪು ಜಮಾವಣೆಯಾಗಿದೆ. ಇಲ್ಲಿ
ಪರಿಸ್ಥಿತಿ ಕೈ ಮೀರ್ತಾ ಇದೆ, ಪರಿಸ್ಥಿತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಲಘು ಲಾಠಿ ಪ್ರಹಾರ ನಡೆದಿದೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಮಾಡುವ ಸಲುವಾಗಿ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು. ಹೋರಾಟಗಾರರು ಮತ್ತು ನೇತ್ರಾವತಿ ತೀರ ಭಾಗದ ಗ್ರಾಮಸ್ಥರ ನಡುವೆ ಆಗ್ತಿರ್ತಕ್ಕಂಥ ಕಥೆ ಇದು. ಬಹಳ ಉದ್ವಿಗ್ನ ಸ್ಥಿತಿಗೆ ಇದು ಹೋಗಬಹುದೇನೋ, ನಮಗೆ ಗೊತ್ತಿಲ್ಲ. ಇದು ಶಾಂತಿ ಇರಲಿ ಅಂತ ನಾವು ಕೇಳಿಕೊಳ್ಳಬಹುದಷ್ಟೇ, ಶಾಂತಿ ಇರಲಿ ಅಂತ ಕೇಳಿಕೊಳ್ಳಬಹುದು. ಹೋರಾಟಗಾರರು ಹಾಗೂ ಗ್ರಾಮಸ್ಥರ ನಡುವೆ ಆಗ್ತಿರ್ತಕ್ಕಂಥ ಗಲಾಟೆ ಪೊಲೀಸರು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಲಾಠಿ ಬೀಸಿದ್ದಾರೆ ಪೊಲೀಸರು. ಆ ದೃಶ್ಯ ನೀವಿದೀಗ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ನೋಡ್ತಾ ಇದ್ದೀರಾ. ಹೋರಾಟಗಾರರು ಹಾಗೂ ಗ್ರಾಮಸ್ಥರ ನಡುವಿನ ಒಂದು ಗಲಾಟೆ ಆಗಿದೆ ಈ ಒಂದು ಭಾಗದಲ್ಲಿ, ನೇತ್ರಾವತಿ ತೀರ ಭಾಗದಲ್ಲಿ. ಪೊಲೀಸರು ಕಂಟ್ರೋಲ್ ಮಾಡಬೇಕು ಅಂತೇಳಿ ಹರಸಾಹಸ ಒಂದು ಕಡೆ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಕೇಶವ್ ಅವ್ರನ್ನ ಒಂದು ಪ್ರಶ್ನೆ ಕೇಳಿಬಿಟ್ಟು ನಂತರದಲ್ಲಿ ಲೋಕೇಶ್ವರ್ ಅವ್ರ ಬಳಿ ಹೋಗ್ತೀನಿ ನಾನು. ಕೇಶವ್ ಅವರೇ, ಈಗ ಇಲ್ಲಿ ಹೋರಾಟಗಾರರು ಹಾಗೂ ಗ್ರಾಮಸ್ಥರ ನಡುವೆ ಒಂದಷ್ಟು ಗಲಾಟೆ ಆಗ್ತಿದೆ ಅಂತ ಹೇಳಿ ಒಂದು ರೀತಿ ಒಂದು ಅನಪೇಕ್ಷಿತ ಬೆಳವಣಿಗೆ ಅಲ್ವಾ ಇದು? ಅನಪೇಕ್ಷಿತ ಬೆಳವಣಿಗೆ ಅಲ್ವಾ ಇದು? ಬೇರೆನೇ ಮೆಸೇಜ್ ಕೊಟ್ಬಿಡಲ್ವಾ ಇದು? ನನಗೆ ಗೊತ್ತಿಲ್ಲ ಏನು ಕಾರಣಕ್ಕಾಗಿದೆ ಎಕ್ಸಾಕ್ಟಾಗಿ ಯಾರು ಹೇಳಿ ನನಗೆ ಗೊತ್ತಿಲ್ಲದೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಅನಪೇಕ್ಷಿತ ಒಂದು ಬೇಡದೇ ಇರತಕ್ಕಂಥ ಒಂದು ಘಟನೆ ಅಲ್ವಾ ಇದು ಅಂತ? ಖಂಡಿತವಾಗಿಯೂ ಈ ಘಟನೆ ನಡಿಬಾರ್ದು. ಯಾಕೆಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಯೂಟ್ಯೂಬರ್ಸ್ ಅಲ್ಲಿ ಬಂದು ಧರ್ಮಸ್ಥಳ ಗ್ರಾಮಸ್ಥರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಧರ್ಮಸ್ಥಳ ಗ್ರಾಮವನ್ನು ಕೆಟ್ಟದಾಗಿ ಬಿಂಬಿಸುವಂಥದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ದೇವರ ಬಗ್ಗೆ ಮಾತನಾಡುವಂಥದ್ದು, ಇದು ನಾವು ಅಲ್ಲಿ ಗಮನಿಸ್ತಾ ಇದ್ದೇವೆ. ಆ ಯೂಟ್ಯೂಬರ್ಸ್ ಯಾರಿದ್ದಾರೋ ಅವರು ಯಾವತ್ತಿನ ತನಕ ಕ್ಷೇತ್ರದ ಬಗ್ಗೆ ಬೇಡದ ಅಪಪ್ರಚಾರವನ್ನು ಮಾಡಿಕೊಂಡೇ ಇದ್ದವರು. ಅಂಥವರ ಮೇಲೆ ಸಹಜವಾಗಿ ನಮ್ಮ ಸಹನೆಯ ಕಟ್ಟೆ ಒಡೆಯುವುದು ಅಂತದ್ದು ಸಹಜ. ಗ್ರಾಮಸ್ಥರಿಗೆ ಕೇಳಿ ಕೇಳಿ ಸಾಕಾಗಿದೆ. ಸತ್ಯ ಸುದ್ದಿಗಳನ್ನು ಯಾವತ್ತೂ ಅವರು ಬಿತ್ತರಿಸುವುದಿಲ್ಲ. ಸಂಜೆ ಬಂದು 1ನೇ ಗುಂಡಿಯಲ್ಲಿ 10 ಹೆಣ ಸಿಕ್ಕಿದೆ, 2ನೇ ಗುಂಡಿಯಲ್ಲಿ 15 ಹೆಣ ಸಿಕ್ಕಿದೆ, ಇವತ್ತು ಮೇಲ್ಗಡೆ ಹೋಗಿದ್ದಾರೆ ಅಲ್ಲಿ 10-25 ಹೆಣ ಸಿಕ್ಕಿದೆ ಅಂತ ಹೇಳುವಂತ ಸುದ್ದಿಯನ್ನು ಈ ಯೂಟ್ಯೂಬರ್ಸ್ ಹರಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಶ್ನೆ ಕೇಳಿದಾಗ ಅವರೇ ನಮ್ಮವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರು ಅಂತ ಹೇಳುವಂತ ಮೆಸೇಜ್ ಬಂತು. ಹಾಗಾಗಿ ಇವತ್ತು ಅವರ ಮೇಲೆ ಸಹಜವಾಗಿ ಕಟ್ಟೆ ಒಡೆದು ಏನೋ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯೂಟ್ಯೂಬರ್ಸ್ ಇದನ್ನು ಗಮನಿಸಬೇಕು, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಿದ್ದೇನೆ. ಕೇಶವ್ ಅವರೇ, ಈಗ ನಾನು ಇದೊಂದು ಕಡೆ ಇರಲಿ, ನಾನೀಗ ಲೋಕೇಶ್ವರ್ ಸರ್ ಕೇಳಿಬಿಡ್ತೀನಿ. ಲೋಕೇಶ್ವರ್ ಸರ್, SIT ತನಿಖೆ ಮಾಡಬೇಕಾದಾಗ 1, 2, 3, 4 ಅಂಥೇಳಿ ಒಂದು 15-20 ಪಾಯಿಂಟ್ ಮಾರ್ಕ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ ನಾವು. ಬಿಟ್ವೀನ್ ಎಲ್ಲೋ 11ನೇ ಪಾಯಿಂಟಲ್ಲಿ ಇರಬೇಕಾದ್ರೂ 13ನೇ ಪಾಯಿಂಟಲ್ಲಿ ಇರಬೇಕಾದ್ರೂ ಜಂಪ್ ಮಾಡಿಬಿಡ್ತಾರೆ ಅದನ್ನು. ಇನ್ನೆಲ್ಲೋ ನನಗೇನೋ ನೆನಪಿದೆ ಅಂತ ದೂರದಾರ ಕರ್ಕೊಂಡು ಹೋದಾಗ ಆ ಥರ ಹೋಗಬಹುದಾ? ಈಗ ನಾನು ಅದನ್ನು ಆರೋಪ ಪಟ್ಟಿ ಅಂತ ಬಂದಾಗಲೂ ಕೂಡ A1, A2, A3, A15, A17 ಅಂತ ಒಂದು ಕೇಸಲ್ಲಿ ಮಾಡಿರ್ತಾರೆ. ಜನ ಅಂದ್ಕೊಳ್ಳೋದೇನೋ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಯಾವಾಗ್ಲೂ A1 ಅಂತ ಯಾರಾದರೂ ಹೆಸರು ಬರೆದು ಬಿಟ್ಟಿದ್ರೆ ಅವನೇ ಜಾಸ್ತಿ ತಪ್ಪು ಮಾಡಿರೋನು ಅಂತ ಜನಗಳ ಒಂದು ತಿಳುವಳಿಕೆ, ಜಾಸ್ತಿ ಅವನೇ ತಪ್ಪು ಮಾಡಿರೋದು ಅಂಥೇಳಿ. A17 ಅಂತ ಇದ್ದರೆ ಕಡಿಮೆ ತಪ್ಪು ಮಾಡಿರೋನು ಅಂಥೇಳಿ ಒಂದು ಕ್ರಮ ಸಂಖ್ಯೆಗೋಸ್ಕರವಾಗಿ ಆ ಥರ ಮಾಡಿರ್ತಾರ. ಈ ತನಿಖೆ ವಿಚಾರ ಬಂದಾಗ ದೂರುದಾರ ಮೊದಲು ಹೇಳಿದ್ದ ಪ್ರಕಾರ ಯಾವ ಜಾಗ ಗುರುತಿರ್ತಾನೋ ಅಲ್ಲಿ ಅಲ್ಲದೆ ಇನ್ನೆಲ್ಲೂ ತನಿಖೆ ಆಗಬಾರ್ದಾ? ಇನ್ನೆಲ್ಲಿಗೂ ಉಪ್ಪಿನ ಮೂಟೆ ತಗೊಂಡು ಹೋಗಬಾರ್ದಾ ಅಂತ? ರಮಾಕಾಂತ್ ಅವರೇ, ಒಳ್ಳೆ ವಿಚಾರ ನೋಡಿ. 1, 2, 3 ಅಂತ ಇಕ್ಕದು ಅವನು ತೋರಿಸಿದ ಜಾಗ ಎಷ್ಟು ಪಾಯಿಂಟ್ ತೋರಿಸ್ತಾ ಅನ್ನೋದು ಒಂದು ಮಾಜರ್ ಲೆಕ್ಕದಲ್ಲಿ ಇರ್ಲಿ ಅಂತ ಹೇಳಿ ಹಾಕಿರೋದಷ್ಟೇನೆ. 1ರಿಂದ ಸ್ಟಾರ್ಟ್ ಮಾಡ್ಬೇಕು, 13ರಿಂದ ಸ್ಟಾರ್ಟ್ ಮಾಡಬಾರ್ದು, 7ಕ್ಕೆ ಮಾಡಬಾರ್ದು ಅಂತ ಏನಿಲ್ಲ. ತನಿಖಾಧಿಕಾರಿ ಯಾವ್ದು ಯೋಚನೆ ಮಾಡ್ತಾನೋ ಅದನ್ನ ಮಾಡಬಹುದು. ಆದ್ರೆ ಒಂದ್ ಕಡೆಯಿಂದ ಅದೇನು ಪಾಯಿಂಟ್ ಉಳಿದಾವೆ ಅಲ್ಲಿಂದ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರು 1, 2 ಅಂತ ಮಾಡ್ಕೊಂಡು ಹೋಗಿದಾರೆ ಅಷ್ಟೇನೆ. ಯಾವ್ದು ಮುಂದೆ ಯಾವ್ದು ಹಿಂದೆ ಅನ್ನೋದು ಪ್ರಶ್ನೆ ಏನಿಲ್ಲ ಅದ್ರಲ್ಲಿ. ಆದ್ರೆ ಒಂದು ಗೊತ್ತಿರ್ಲಿ, ಏನು ಕನ್ಫೆಸ್ ಮಾಡಿರ್ತಾನೆ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದ್ರೊಳಗಿನ ವಿಚಾರಕ್ಕೆ ಅವನು ತೋರಿಸಿದ ಜಾಗಗಳನ್ನ ಒಂದು ರಿಪೋರ್ಟ್ ಅನ್ನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಯಾರು AC ಇದಾರೆ ಅವ್ರಿಗೆ ಕೊಟ್ಟು ಆ ಜಾಗಗಳ ಚಕ್ಬಂದಿ ಹಾಕಿ ಅಲ್ಲಿ ಎಕ್ಸಿಮೇಷನ್ ಮಾಡೋದಕ್ಕೆ ಆದೇಶ ಆಗಿರುತ್ತೆ. ಬೇರೆ ಜಾಗಕ್ಕೆ ಅವನು ಮಾಡೋಕೆ ಹೋಗ್ಬೇಕಂದ್ರೆ ಮತ್ತೆ ಅದರದ್ದು ಪ್ರೊಸೀಜರ್ ಅದೇ ತರ ಆಗಿ ಎಕ್ಸಿಮೇಷನ್ಗೆ ಆ ಜಾಗದ ಒಂದು ಚಕ್ಬಂದಿ ಕೊಟ್ಟು ಅದಲ್ಲಿ ಆರ್ಡರ್ ಆಗ್ಬೇಕು. ಸಡನ್ ಆಗಿ ಆ ಜಾಗಕ್ಕೆ ಹೋಗಿ ಮಾಡೋದಕ್ಕೆ ಬರೋದಿಲ್ಲ. ಈಗ ಲೋಕೇಶ್ವರ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ.
ಸಪೋಸ್ ಈ ಎಸ್ ಐ ಟಿಲಿ ಲೋಕೇಶ್ವರ್ ಸರ ಇದ್ರು ಅಂತ ಅಂದ್ಕೊಂಡ್ರೆ ಒಂದೇನೋ ಒಂದು ಮಾರ್ಕ್ ಮಾಡಿಸಿದ್ದಾನೆ ಅಂತ ಅಂದ್ಕೊಂಡ್ರೆ ನಾವು ಇದ್ದಕ್ಕಿದ್ದಂತೆ ತೀರಾ ಇತ್ತೀಚೆಗೆ ಮೃತಪಟ್ಟಿರ್ತಕ್ಕಂತಹ ಕುರುಹುಗಳಿರುವ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡೋಣ. ಉಪ್ಪಿನ ಮೂಟೆ ಕೊಂಡು ಹೋಯ್ತಾರೆ ಅಂತ ಹೇಳಿದ್ರೆ ಅಕಸ್ಮಾತ್ ಶವ ಇದ್ದರೆ ಮತ್ತಷ್ಟು ಹಾಳಾಗದೇ ಇರಲಿ, ತನಿಖೆಗೆ ಅನುಕೂಲ ಆಗಲಿ ಅಂತ ಹೇಳಿ. ಸೊ ಹಾಗಿದ್ದಾಗ ಆಲ್ ಆಫ್ ಅ ಸಡನ್ ಎಸ್ ಐ ಟಿ ಹಂಗೆ ಮೂವ್ ಆಗಬಹುದಾ? ಗುಡ್ಡದ ಮೇಲೆ ಹೋಗೋಣ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಎಸ್ ಐ ಟಿ ಮೂವ್ ಆಗೋ ಪ್ರಶ್ನೆ ಇಲ್ಲ. ಇಟ್ ಈಸ್ ದಿ ಡಿಸ್ಕ್ರಿಷನ್ ಆಫ್ ದಿ ಯಾರು ಐಒ ಅಂಡ್ ಮತ್ತೆ ಇವರು ಯಾರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಆ ಜಾಗದ ಆಗ್ದಲೆ ಅಲ್ಲಿಗೆ ಹೋಗಿ ಎಕ್ಸಿಮೇಷನ್ ಅಂತೂ ಮಾಡಕ್ ಬರೋದೇ ಇಲ್ಲ. ಯಾವುದು ಆಗದಿಲ್ಲ, ಮೇಲಿದ್ ಬಾಡಿ ತಗೊಂಡ್ಬಂದಿದೀವಿ ಅಂತ. ಯಾವುದು ಆಗದಿಲ್ಲ, ಮೇಲಿದ್ ಮೂಳೆಗಳು ತಗೊಂಡ್ ಬಂದಿದೀವಿ ಅಂತ. ಅಲ್ಲ, ಮೇಲಿನ ಮೂಳೆ ನೀವು ತನಿಖಾಧಿಕಾರಿ ಅಂತ ಯಾರಿದಾರೆ ಅವ್ರು ಮಾಡೋದು, ಎ ಸಿ ಮಾಡೋ ಕೆಲಸ ಅಲ್ಲ ಅದು. ಎ ಸಿ ಸಂಬಂಧ ಇಲ್ಲ, ಇದು ಪ್ಯೂರ್ಲಿ ಐಒ ಅಂತ ಯಾರಿದಾರೆ ಅವ್ರು ಈಸ್ ದ ಬಾಸ್ ಆಫ್ ದಿ ಏರಿಯಾ. ಅವರು ಅಸಿಸ್ಟ್ ಮಾಡೋದಷ್ಟೇ. ಎ ಸಿ ಅಲ್ಲಿ ಲೀಡ್ ಮಾಡೋದೇನಿಲ್ಲ, ಐಒನೇ ಮಾಡ್ಬೇಕು ಅದನ್ನ. ಓಕೆ ಓಕೆ ಶಂಕರಪ್ಪ ಸರ್, ಈಗ ಈ ತನಿಖೆ ಅಂತ ಬಂದಾಗ ಶಂಕರಪ್ಪ ಸರ್ ಕೇಳಿಸ್ತಿದೆ ನನ್ನ ವಾಯ್ಸು. ಈ ತನಿಖೆ ಅಂತ ಬಂದಾಗ ಒಬ್ಬ ದೂರುದಾರ ಬಂದಿದ್ದರು, ಒಂದಷ್ಟು ಸ್ಥಳಗಳನ್ನು ಆತ ಮಾರಕ್ ಮಾಡಿದ್ದಾನೆ. ಎರಡನೇ ಹಂತ ಇನ್ನೂ ಮಾರಕ್ ಮಾಡಬೇಕು. ಕಾರಣ ಆತ ಹೇಳಿರ್ತಕ್ಕಂಥ ಕೊಲೆಯ ಪ್ರಮಾಣಗಳು, ಹೂತಿರಬಹುದಾದ ಪ್ರಮಾಣಗಳಿದೆಯಲ್ಲ, ಎಸ್ ಐ ಟಿಗೆ ಬಹುಶಃ ತನಿಖೆ ಮಾಡಿಕೊಂಡೇ ಹೋದರೆ ಮಿನಿಮಮ್ 2 ತಿಂಗಳು ಗುಂಡಿ ಅಗೆಯಕ್ಕೆ ಬೇಕಾಗಬಹುದು. ಇದೊಂದು ಭಾಗ. ಆದರೆ ಇನ್ನು ಫಾರೆನ್ಸಿಕ್ಕು, DNA ಆ ಪರೀಕ್ಷೆಗಳ ಲೆಕ್ಕಕ್ಕೆ ಹೋಗ್ಬಿಟ್ರೆ ನಾವು 6 ತಿಂಗಳಿಂದ 8 ತಿಂಗಳು, 1 ವರ್ಷನ ಹಿಡಿಯಬಹುದು. ಇದರ ಮಧ್ಯದಲ್ಲೇ ಇನ್ನೊಬ್ಬ ದೂರುದಾರ ಬಂದು ಇನ್ನೊಂದು ಹೆಣ ಹೂತಾಕಿದ್ದು ನಾನು ನೋಡಿದ್ದೀನಿ, ಒಂದು 13ರಿಂದ 15 ವರ್ಷದ ಹುಡುಗಿ. ಈ ಥರ ಬಂದಾಗ ಎಸ್ ಐ ಟಿಯ ಫೋಕಸ್ಸು ತಾನು ಫಸ್ಟು ಯಾವ ಕೇಸನ್ನು ಕೈಗೆತ್ತಿಕೊಂಡಿದ್ದೀನೋ ಆ ಕಡೆ ಇರಬೇಕಾಗತ್ತಾ? ಈಗ ನಾಳೆ ಇನ್ನೊಬ್ಬ ದೂರುದಾರ ಬರ್ತಾನೆ, ಈಗ ಇನ್ನೊಂದು 6 ಜನ ಬಂದಿದ್ದಾರೆ, ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಈ ಥರ ಎಷ್ಟು ಬಂದರೂ ಕೂಡ ಇಡೀ ಅದೆಲ್ಲವೂ ಬರೋದು ಎಸ್ ಐ ಟಿ ವ್ಯಾಪ್ತಿಗೆ ಬರ್ತಾವ. ಎಸ್ ಐ ಟಿ ಇಮ್ಮಿಡಿಯೇಟಾಗಿ ಆ ಒಂದು ತನಿಖೆಗೆ ಸಮಾನಾಂತರವಾಗಿಯೇ ಎಲ್ಲ ಕೇಸನ್ನು ಪರಿಗಣಿಸಬೇಕಾ ಅಂತ? ಈ ಸರ್ಕಾರದ ಮುಂದೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಇರ್ತದೆ. ಎಸ್ ಐ ಟಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ರೆಫರ್ ಮಾಡುವಂತ ಸಂದರ್ಭದಲ್ಲಿ ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಸ್ವಲ್ಪ ಫೋನ್ ಹತ್ತಿರವಾಗಿ ಮಾತಾಡಬಹುದಾ ಶಂಕರಪ್ಪನವರೇ? ಫೋನ್ ಸ್ವಲ್ಪ ಹತ್ತಿರವಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಬಹಳ ಲೋ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸಿದೆ, ಹೇಳಿ. ಈ ರೆಫರ್ ಮಾಡುವಂತ ಸಂದರ್ಭ ಎಸ್ ಐ ಟಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಸರ್ಕಾರ ರೆಫರ್ ಮಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತದೆ. ಈ ಸಂಬಂಧಪಟ್ಟಂಗೆ ಯಾವುದೇ ದೂರು ತಗೊಂಡು ಬಂದ್ರು ಸಹ ಮೂಲ ಮೊಕದ್ದಮೆ ಎಲ್ಲಿರ್ತದೆ, ಮೂಲ FIR ಎಲ್ಲಿರ್ತದೆ, ಆ ಮೂಲ FIR ಒಂದಿಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕಾನೂನಲ್ಲಿ ಅವಕಾಶ ಇದೆ. ಯಾವುದೇ ಒಂದು ಕೇಸನ್ನ ರಿಜಿಸ್ಟರ್ ಆದಾಗ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಅಥವಾ ಒಂದು ಕೇಸ್ ರಿಜಿಸ್ಟರ್, ಒಂದು ಕಾಸ್ ಆಫ್ ಆಕ್ಷನ್ ಬಗ್ಗೆ, ಒಂದು ವಿಷಯದ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡಿ ಅಥವಾ FIR ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಪೂರಕವಾಗಿರ್ತಕ್ಕಂಥ ಎಷ್ಟೇ ದೂರುಗಳು ಬಂದ್ರು ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಸೆಕ್ಷನ್ 173 ಅಡಿಯಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ತಗೊಂಡು ಅದಕ್ಕೆ ಮೂಲ ಮೊಕದ್ದಮೆಗೆ ಅಟ್ಯಾಚ್ ಮಾಡಿ ಅದನ್ನು ತನಿಖೆ ನಡೆಸುವಂತ ಅವಕಾಶ ಕಾನೂನಲ್ಲಿದೆ. ನೀವು ಅದನ್ನ ಒಂದೇ ವಿಷಯಕ್ಕೆ ಒಂದಕ್ಕಿಂತ ಹೆಚ್ಚು FIR ಗಳನ್ನ ಹಾಕಿದ್ದಾದ್ರೆ ಅದು ಕಾನೂನಲ್ಲಿ ಅದು ಕ್ವಾಶ್ ಮಾಡಬಹುದು. ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಸಹ ಸುಪ್ರೀಂ ಕೋರ್ಟ್ ಅನೇಕ ತೀರ್ಮಾನಗಳಲ್ಲಿ. ಮೊದಲನೇ ದೂರುದಾರ ಶಂಕರಪ್ಪನವರೇ, ಮೊದಲನೇ ದೂರುದಾರ ತೋರಿಸಿರೋ ಜಾಗಗಳನ್ನ ಹೊರತುಪಡಿಸಿ ಇನ್ಯಾವುದೋ ಒಂದು ಹೆಣ ನಾನು ಇದೇ ಭಾಗದಲ್ಲಿ ನೋಡಿದ್ದೀನಿ, ಈ ಕೇಸ್ಗೆ ಕೋರಿಲೇಟ್ ಆಗುತ್ತೆ ಅದು ಅಂತ ಹೇಳೋಬ್ಬ ದೂರುದಾರ ಬಂದ್ರೆ? ಇನ್ವೆಸ್ಟಿಗೇಷನ್ ಆಫೀಸರ್ ಇದಾರಲ್ಲ, ಆ ತನಿಖೆ ಉದ್ದೇಶನೇ ಅದು. ಇನ್ವೆಸ್ಟಿಗೇಷನ್ ಆಫೀಸರು ಇವ್ರು ಕೊಟ್ಟಿರ್ತಕ್ಕಂಥ ದೂರಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳ ಕ್ರೋಢೀಕರಣ ಮಾಡ್ತಾ ಇದಾರೆ ಅಥವಾ ಅದನ್ನ ಬಿಟ್ಟು ಬೇರೆ ವಿಚಾರಗಳಿದಾವ ಅಂತಕ್ಕಂಥದ್ದನ್ನ ಕ್ಲಾಸಿಫಿಕೇಶನ್ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತದೆ. ಒಂದು ವೇಳೆ ಈ ದೂರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಣಗಳು ಸಿಗ್ಲಿಲ್ಲ, ಈ ದೂರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ದೊರಕಲಿಲ್ಲ, ಈ ದೂರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಯಾವುದೋ ವಿಚಾರಗಳು ಸಿಗ್ಲಿಲ್ಲ ಅಂದಾಗ ಅವರು ಪ್ರತ್ಯೇಕವಾಗಿರ್ತಕ್ಕಂಥ ಕ್ರೈಮ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಪ್ರತ್ಯೇಕಿಸಬಹುದು. ಈಗ ಸುಮೋಟೋ ಆಕ್ಷನ್ ತಗೋಬಹುದು. ಒಂದು ವೇಳೆ ಈ ದೂರಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಅಥವಾ ಸಾಕ್ಷಿಗಳು ದೊರೆದಂತ ಸಂದರ್ಭದಲ್ಲಿ ಅವರು ಆ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸಬಹುದು. ಎಷ್ಟೇ ಜನ ದೂರುಗಳು ಕೊಟ್ಟರು ಸಹ ಇದಕ್ಕೆ ಆಡ್ ಮಾಡಿಕೊಂಡು ಎಷ್ಟೇ ಈ ತನಿಖೆಯನ್ನು ಮುಂದುವರಿಸಬಹುದು. ಈಗ ಒಂದು ತನಿಖೆ ನಡೀತಿರ್ಬೇಕಾದ್ರೆ ಶಂಕರಪ್ಪನವರೇ, ಒಂದು ತನಿಖೆ ನಡೀತಾ ಇರಬೇಕಾದ್ರೆ ಆ ಭಾಗದ ಗ್ರಾಮಸ್ಥರು ಮತ್ತು ಕೆಲ ಹೋರಾಟಗಾರರ ನಡುವೆ ಒಂದು ಗಲಾಟೆ ಆಗ್ಬಿಟ್ಟಿದೆಯಪ್ಪ. ಇದನ್ನ ಕಾನೂನು ಯಾವ ತರ ಕನ್ಸಿಡರ್ ಮಾಡುತ್ತೆ? ತನಿಖೆಗೆ ಆಗ್ತಿರ್ತಕ್ಕಂಥ ಅಡ್ಡಿ ಅಂತ ಕನ್ಸಿಡರ್ ಮಾಡುತ್ತಾ? ಅದು ಸರ್ಕಾರದ ಕರ್ತವ್ಯ, ಅದ ಕಾನೂನುಗಳನ್ನ ಆತರ ಗಲಾಟೆಗಳು ಲಾ ಅಂಡ್ ಆರ್ಡರ್ನ
ಕೈಗಿಟ್ಕೋಬಾರ್ದು. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದಂತ ಸಂದರ್ಭದಲ್ಲಿ ಸರ್ಕಾರ ನಿಯಂತ್ರಿಸಬೇಕಾಗುತ್ತೆ. ಪೊಲೀಸರು ಪೂರ್ವ ಅದು ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತಾರೆ. ಓಕೆ. ಬಟ್ ಅದನ್ನ ಯಾರೋ ಒಂದು ಒಬ್ರು ಪರವಾಗಿ ಒಬ್ರು ವಿರೋಧವಾಗಿ ಹೋರಾಟಗಳು ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನ ನಿಯಂತ್ರಣ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆದು. ಓಕೆ. ಅವ್ರು ಮಾಡ್ಬೇಕು, ಅದು ನಿಯಂತ್ರಿಸ್ಬೇಕು ಅವೆಲ್ಲ. ಕೇಶವರೀಗ ಈ ಎರಡನೇ ದೂರುದಾರ ಬಂದ ಮೇಲೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಾಯಿತು, ಅದಕ್ಕೂ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಥವಾ ಹೇಗಾದ್ರೂ ಮಾಡಿ ತನಿಖೆ ತಡಿಬೇಕು ಅಂತ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಾಯಿತು ಅಂತ ಕೇಶವರೇ ನಿಮ್ಮ ಪ್ರಕಾರ, ನಿಮಗೆ ಅಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ? ತನಿಖೆಯನ್ನು ಧರ್ಮಸ್ಥಳ ಗ್ರಾಮಸ್ಥರು, ಧರ್ಮಸ್ಥಳ ಕ್ಷೇತ್ರದವರು ತನಿಖೆಯನ್ನು ಪ್ರಪ್ರಥಮವಾಗಿ ಸ್ವಾಗತವನ್ನು ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಇದರಲ್ಲಿ ಗೊಂದಲ ಇಲ್ಲ, ಗೊಂದಲ ಖಂಡಿತ ಇಲ್ಲ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ SIT ಮೇಲೆ ಡೌಟ್ ಮಾಡುವಂಥದ್ದು, ಸ್ಥಳೀಯರ ಮೇಲೆ ಡೌಟ್ ಮಾಡುವಂಥದ್ದು, ದಿನಕ್ಕೊಬ್ಬ ದೂರುದಾರ ಬಂದು ನಾನು ನೋಡಿದ್ದೇನೆ ಅಂತ ಹೇಳುವಂಥದ್ದು, ಅದಕ್ಕೆ SIT ಅವರು ಅಥವಾ ಇವರು ಬೇರೆ ಬೇರೆ ರೀತಿಯಲ್ಲಿ SIT ಅವರ ಮಧ್ಯೆ ಗಲಾಟೆಯನ್ನು ತಂದಿಡುವಂಥದ್ದು, ಒಬ್ಬ ಇನ್ಸ್ಪೆಕ್ಟರ್ ಅನ್ನು ಇಲ್ಲಿ ಅಮಾನತು ಮಾಡಿದ್ರು. ಇದೆಲ್ಲ ನೋಡಿದವರಿಗೆ, ನಮ್ಮ ಗ್ರಾಮಸ್ಥರಿಗೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಏನೋ ನಡೀತಿದೆ, ತಪ್ಪು ಸಂದೇಶ ಹೋಗ್ತಿದೆ ಅಂತ ಹೇಳುವಂಥದ್ದು ಬಂದಿರಬಹುದು. ಬಿಟ್ರೆ ತನಿಖೆಯನ್ನು ನಿಲ್ಲಿಸಬೇಕು ಅಥವಾ ತನಿಖೆಗೆ ತೊಂದರೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಖಂಡಿತ ಇಲ್ಲಿ ಗಲಾಟೆ ಆಗ್ತಾ ಇಲ್ಲ. ನಿನ್ನೆ ಒಬ್ಬ ಎರಡನೇ ದೂರುದಾರ ಏನು ಬಂದ್ರು ಅವರು ಧರ್ಮಸ್ಥಳ ಗ್ರಾಮಸ್ಥರು ಅಲ್ಲ, ಅವರಿಗೂ ಧರ್ಮಸ್ಥಳಕ್ಕೂ ಯಾವುದೇ ರೀತಿಯ ಸಂಪರ್ಕವೇ ಇಲ್ಲ. ಅವರು ಇರುವಂತದ್ದು ಇಲ್ಲಿಂದ ಸುಮಾರು 40-50 ಕಿಲೋಮೀಟರ್ ದೂರದಲ್ಲಿ. ಅವರು ಬಂದುಬಿಟ್ಟು ಸಡನ್ ಆಗಿ ನಾನು ಬಂದಿದ್ದೇನೆ, ಇಲ್ಲಿ ಹೆಣವನ್ನು ಹೂತು ಹಾಕಿದ್ದನ್ನು ನೋಡಿದ್ದೇನೆ ಅಂತ ಹೇಳಿದಂತ ವ್ಯಕ್ತಿ ಸುಮಾರು SIT ರಚನೆ ಆಗುವ ಒಂದು 15 ದಿನಗಳ ಹಿಂದೆ ಅದೇ ಪರಿಸರದಲ್ಲಿ ಹೆಣಗಳನ್ನು ಅಗಿಯುವಂಥದ್ದು, ಅಲ್ಲಿ ರುಂಡಗಳನ್ನು ಹುಡುಕುವಂಥದ್ದು ಮಾಡ್ತಾ ಇದ್ರು. ಇದನ್ನು ಯೂಟ್ಯೂಬಿನಲ್ಲಿ ಅವರು ಹರಿಯಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಬಂದು ಆ ಪರಿಸರದಲ್ಲಿ ಹೆಣ ತೆಗಿಲಿಕ್ಕೆ ಅಥವಾ ನೋಡ್ಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು? ಒಂದು ವೇಳೆ ಆ ಮಾಹಿತಿದಾರ ಹೇಳುವಂತೆ RTI ಕಾರ್ಯಕರ್ತ ಆಗಿದ್ರೆ ಅವ್ರು ಯಾಕೆ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ? ಒಂದು ವೇಳೆ ಅವರು ಅಸ್ಥಿ ಪಂಜರವನ್ನು ತೆಗೆದಿದ್ರೆ ಪೊಲೀಸ್ ಅವರು ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಆ ವ್ಯಕ್ತಿ ಇವತ್ತು ನಿನ್ನೆ ಪ್ರಚೋದಕಾರಿಯಾಗಿ ಮಾತಾಡಿದ್ರು, ಬಹಳಷ್ಟು ಪ್ರಚೋದನಕಾರಿಯಾಗಿ ಮಾತಾಡಿದ್ರು. ಯಾವ್ದಾವುದೋ ವಿಷಯದ ಬಗ್ಗೆ ಮಾತಾಡ್ತಾರೆ, ಎಲ್ಲ ಮುಗಿದಂತ ವಿಷಯಗಳನ್ನು ಮತ್ತೆ ಕೆದಕಿ ಇದನ್ನು ಧರ್ಮಸ್ಥಳದವರೇ ಮಾಡಿದ್ದು, ಧರ್ಮಸ್ಥಳದ ಕ್ಷೇತ್ರದವರು ಮಾಡಿದ್ದು, ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದಂತ ಹೇಳುವಂತ ಆರೋಪ ಹಾಕುವಾಗ ಸಹನೆಯ ಕಟ್ಟೆ ಒಡೆದು ಹೋಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇದನ್ನು ಅಂತ ವ್ಯಕ್ತಿಗಳನ್ನು ಪೊಲೀಸ್ ಅವರು ಅವರ ಪೂರ್ವಪರವನ್ನು ವಿಮರ್ಶೆ ಮಾಡದೆ ಇಲ್ಲಿ ದೂರುಗಳನ್ನು ಸ್ವೀಕಾರ ಮಾಡುವುದಾಗ್ಲಿ ಅಥವಾ ಸ್ವೀಕಾರ ಮಾಡಿದ್ದು ಒಳ್ಳೆ ಬೆಳವಣಿಗೆ. ಯಾಕೆ ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರ್ತದೆ. ಆ ವ್ಯಕ್ತಿ ಶಾಲೆಯ ಒಂದು ಹುಡುಗಿಯ ಹೆಣ, 10-15 ವರ್ಷದ ಹುಡುಗಿಯ ಹೆಣ ಬ್ಯಾಗ್ ಸಮೇತ ಹೂತು ಹಾಕಿದ್ದಾರೆ ಅಂತ ಹೇಳಿದಂತ ವ್ಯಕ್ತಿ ಅದೇ ಪರಿಸರದಲ್ಲಿ ಮೊನ್ನೆ ಕಾರು ನಿಲ್ಲಿಸಿ ಹುಡುಕ್ತಿರುವುದನ್ನು ನೋಡಿದರೆ ಇಲ್ಲಿ ಗ್ರಾಮಸ್ಥರು. ಹಾಗೆ ಆ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರು ಯಾವುದೇ ರೀತಿಯಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ಅವರನ್ನು ಪ್ರಶ್ನೆ ಮಾಡೋದಾಗಿ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರ್ಗೆ ತೊಂದರೆ ಬರ್ತದೆ ಅಂತ ಹೇಳುವಂಥದ್ದು ನಮ್ಮ ಗ್ರಾಮಸ್ಥರಿಗೆ ಬಹಳಷ್ಟು ಗೊತ್ತಿದೆ. ನಾವು ಕಾನೂನನ್ನು ಗೌರವಿಸಿಕೊಂಡೇ ಇದ್ದವರು. ಇವತ್ತು ಏನೋ ಸಹನೆಯ ಕಟ್ಟೆ ಒಡೆದಿದೆ. ಯಾಕೆಂತ ಹೇಳಿದ್ರೆ ಆ 3 ಜನ ವ್ಯಕ್ತಿಗಳು ಇಲ್ಲಿ ಗ್ರಾಮಸ್ಥರ ಬಗ್ಗೆ, ಕ್ಷೇತ್ರದ ಬಗ್ಗೆ, ಯೋಜನೆಯ ಬಗ್ಗೆ, ಹಣದ ವ್ಯವಹಾರದ ಬಗ್ಗೆ ಬೇಡದನ್ನು ಮಾತಾಡ್ತಾರೆ. ಇದ್ರೆ ಹಿಂದೆ 1-2 ಜನ ಇದ್ದಾರೆ. ಅವರ ಪ್ರಚೋದನೆಯ ಮೇಲೆ ಇವತ್ತು ಅವ್ರು ಬಂದದ್ದು ನೋಡಿ. ಅಲ್ಲಿ SIT ತನಿಖೆ ಆಗ್ತಿದೆ, ಅಲ್ಲಿ ಎಲ್ಲಾ ಕ್ಯಾಮರಾಮ್ಯಾನ್ಗಳು ಕೇಶವ್ ಅವರೇ, ನಾನಾಗ್ಲಿ ನೀವಾಗ್ಲಿ ಅಥವಾ ಲೋಕೇಶ್ವರ್ ಸರ್ ಆಗ್ಲಿ ನಮ್ಮ ಓನ್ ಆಗಿ ನಾವು ಯಾವುದೇ ಕಾನೂನಾತ್ಮಕ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಕೇಶವ್ ಅವರೇ, ಈಗ SIT ತನಿಖೆ ನಡೀತಿದೆಯಾ, ನಡೆದು ಹೋಗ್ಲಿ. ಈಗ ಇವನು ಯಾರೋ ಬಂದು ಹೇಳ್ದ 40 ಕಿಲೋಮೀಟರ್ ದೂರದವನು, ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ, ಅವನೇನೋ ಕಂಪ್ಲೇಂಟ್ ಕೊಟ್ಟಿದ್ದಾನ, ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಬಿಡಪ್ಪ. ದೂರುದಾರ ಒಬ್ಬಂದೇನೆ 15 ಗುಂಡಿ ಆಗಕ್ಕೆ ರೆಡಿಯಾಗಿದ್ದಾರೆ. ಇವನು ಆ ಮನುಷ್ಯ ಹೇಳ್ತಿರೋ 1 ಗುಂಡಿ ಅದು ಅಗದು ಬಿಡ್ಲಿ ಅಂತ ಸುಮ್ಮನೆ ಇರಬಹುದಲ್ವಾ? ಅದಾಗಬಹುದಲ್ವಾ? ಆಕ್ಷೇಪ ಇಲ್ಲ, ಖಂಡಿತ ನಮ್ಮ ಆಕ್ಷೇಪ ಇಲ್ಲ, ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ಆ ವ್ಯಕ್ತಿ 15 ದಿವಸಕ್ಕೆ ಹಿಂದೆ ಅಲ್ಲಿ ಬಂದು ಏನು ಯೂಟ್ಯೂಬ್ ಮಾಡಿ ಹರಿಯಬಿಟ್ಟಿದ್ದಾನೆ, ಇಲ್ಲಿ ಸಾವಿರಾರು ಹೆಣಗಳನ್ನು ಹೂತು ಹಾಕಿದ್ದಾರೆ, ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರಲ್ಲ, ಆಗ ಪೊಲೀಸ್ ಅವರು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅವರ ಮೇಲೆ? ಅವರನ್ನು ಅಲ್ಲಿಗೆ ಬರ್ಲಿಕ್ಕೆ ಬಿಟ್ಟವರು ಯಾರು? ರಾತ್ರಿ ಅವರು ಹೋದದ್ದು ತಪ್ಪಲ್ವಾ? ಸ್ಥಳ ಯಾವುದೇ ಸ್ಥಳೀಯ ಪೊಲೀಸರಿಗೆ ಹೇಳ್ತಾ ಇದ್ರೆ, SIT ಹೇಳ್ತಾ ಇದ್ದೀರಾ ಇದನ್ನ? ಕೇಶವ್ ಅವರೇ, ಇದನ್ನ ಸ್ಥಳೀಯ ಪೊಲೀಸರಿಗೆ ಹೇಳ್ತಾ ಇದ್ದೀರಾ, SIT ಹೇಳ್ತಾ ಇದ್ದೀರಾ? ಸ್ಥಳೀಯ ಪೊಲೀಸರಿಗೆ ಮತ್ತು ಸ್ಥಳೀಯ ಅರಣ್ಯಾಧಿಕಾರಿಗಳು ಕೂಡ ಇದನ್ನು ಗಮನಿಸಬೇಕಿತ್ತು. ರಾತ್ರಿ ಅವರಿಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಸರ್ಕಾರಿ ಜಾಗ ಇದ್ರೆ ತಹಸೀಲ್ದಾರ್ ಇದನ್ನು ಗಮನಿಸಬೇಕಿತ್ತು. ಯಾಕೆ ಅದನ್ನು ಮಾಡಲಿಲ್ಲ? ಇದನ್ನು ಮಾಡದ ಕಾರಣ ಇವತ್ತು ಆ ವ್ಯಕ್ತಿಗೆ ಏನಾಯ್ತು ಅಂತ ಹೇಳಿ, ನಾನು ಏನು ಮಾಡಿದ್ರೆ ಆಗ್ತದೆ ಧರ್ಮಸ್ಥಳದಲ್ಲಿ ಅಂತ ಹೇಳುವಂತ ಭಾವನೆ ಬಂದಿದೆ.
ಅಲ್ಲ ಮತ್ತೆ ಒಂದು ಸುಳ್ಳುಗಳನ್ನೇ ದೂರು ಕೊಟ್ಬಿಡಿ ಮಾತಾಡ್ತಾ ಇದ್ದಾರೆ ಅವರು. ಕೇಶವ್ ಅವರೇ, ಸುಳ್ಳು ಸತ್ಯ ಅಂತ ಹೇಳಿದ್ರೆ ಕೇಶವ್ ಅವ್ರು ಅವರೇ, ದೂರುದು- ಅಲ್ಲಿನ ಹೋರಾಟಗಾರರಿಗೂ ಅಲ್ಲಿನ ಗ್ರಾಮಸ್ಥರಿಗೂ ಕಾನೂನಾತ್ಮಕವಾಗಿರ್ತಕ್ಕಂಥ ಪರಿಹಾರ ಏನು ಅಂದ್ರೆ ಪೊಲೀಸ್ ಠಾಣೆಗೂ ಕಂಪ್ಲೇಂಟ್ ಮಾಡೋದು. ಇಂಥ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಇವರು, ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲಿ ಬಂದುಬಿಟ್ಟು, ಸುಖ ಸುಮ್ಮನೆ ಮಸಿ ಬಳಿಯೋ ಕೆಲಸ ಮಾಡ್ತಾರೆ. ಖಂಡಿತ. ದೂರು ಕೊಡಿಸಿ ಏನೇನು ಕೆಲಸ ಮಾಡಿದ್ದಾರೋ ಸಾಕ್ಷಿ ಸಮೇತ ಇಟ್ಬಿಡಿ ಆ ಸ್ಟೇಷನ್ನಲ್ಲಿ. ಈ ಗಲಾಟೆಯಿಂದ ಯಾರಿಗಾದ್ರೂ ಪರಿಹಾರ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ ತಾವು ಹಿಂಗೆಲ್ಲ ಹೊಡೆದಾಡೋದ್ರಿಂದ? ಖಂಡಿತ ಇದಕ್ಕೆ ದೂರು ದಾಖಲಾಗಿದೆ ಇಲ್ಲೋ ಗೊತ್ತಿಲ್ಲ. ನಿನ್ನೆ ಒಂದು ಡಿಸ್ಕಷನ್ ಆಗಿದೆ, ಇದ್ರ ಬಗ್ಗೆ ಡ್ರಾಫ್ಟ್ ಕೂಡ ಆಗಿದೆ. ಆ ದೂರು ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ಇಲ್ಲೋ ಅಂತ ಹೇಳುವಂತ ಮಾಹಿತಿ ನನ್ನಲ್ಲಿ ಇಲ್ಲ. ಆದ್ರೆ ಮಾಡಬೇಕು ಅಂತ ಹೇಳುವುದನ್ನು ನಾವು ಕೂಡ ಹೇಳಿದ್ದೇವೆ. ಅವನ ವಿರುದ್ಧ ಅವನ ಪೂರ್ವಾಪರದ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಪೊಲೀಸರಿಗೆ ಒಂದು ದೂರನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಅದು ಈಗ ಇವತ್ತು ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಇದೆಲ್ಲ ಗಲಾಟೆ ಆಗುವಾಗ ಏನು ಅಂತ ಹೇಳಿ ವಿಚಾರ ಗೊತ್ತಿಲ್ಲ. ಗಲಾಟೆ ಮಾಡುವಂತದ್ದು ಖಂಡಿತ ತಪ್ಪು, ಇದಕ್ಕೆ ನಮ್ಮದು ಯಾವುದೇ ಬೆಂಬಲ ಇಲ್ಲ. ಆದ್ರೆ ಯೂಟ್ಯೂಬರ್ಸ್ ಸುದ್ದಿ ಸುಳ್ಳನ್ನು ಹರಡುದು ಕೂಡ ಅಷ್ಟೇ ದೊಡ್ಡ ತಪ್ಪು. ಫೈನ್ ಫೈನ್ ಫೈನ್. ನಾನು ಲೋಕೇಶ್ವರ್ ಸರ್ಗೆ ಕೇಳ್ತೀನಿ. ನಾವು ಪೊಲೀಸ್ ಅವರಿಗೆ ಕೇಳ್ತಿರೋದು. ನಾನು ಲೋಕೇಶ್ವರ್ ಸರ್ಗೆ ಒಂದಷ್ಟು ಪ್ರಶ್ನೆಗಳಿದೆ ಎರಡನೇ ಸ್ಟೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಸ್ತೀನಿ ಅವ್ರನ್ನು ಕೂಡ. ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಲೋಕೇಶ್ವರ್ ಅವ್ರನ್ನ ಮಾತಾಡಿಸ್ತೀನಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಲೋಕೇಶ್ವರ್ ಸರ್, ನನ್ನ ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಪ್ರಕರಣ ನಡೀತಾ ಇರುವಂಥ ಹೊತ್ತಲ್ಲಿ ಇನ್ಯಾವುದೋ ವ್ಯಕ್ತಿಗೆ ಧೈರ್ಯ ಬಂದಿದೆ, ನನಗೆ ಧೈರ್ಯ ಬಂದಿದೆ, ನಂಬಿಕೆ ಬಂದಿದೆ ನನಗೆ. ಆ ಒಂದು ನಂಬಿಕೆ ಕಾರಣದಿಂದಾಗಿ SIT ಮೇಲೆ ನಂಬಿಕೆ ಇಟ್ಟಿದ್ದೀನಿ. ನಾನು 2002-03ರಲ್ಲಿ ಆದಂಥ ಒಂದು ಘಟನೆ ಕಣ್ಣಾರೆ ನೋಡಿದ್ದೀನಿ. ಸರಿಯಾಗಿ ಮಹಜರು ಮಾಡಲಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಎಲ್ಲಿ ಬಾಡಿ ಸಿಕ್ಕಿತ್ತು ಅಲ್ಲಿ ಹೂತಾಕ್ಬಿಟ್ರು. ಒಬ್ಬ ವ್ಯಕ್ತಿ ಬಂದಾಗ ಈ ಇಡೀ ಪ್ರಕರಣವನ್ನು ಅಥವಾ ಈ ದೂರಿನ ಇಡೀ ಪ್ರಕ್ರಿಯೆಗಳನ್ನು ಜೀವಂತವಾಗಿಡುವ ಸಲುವಾಗಿ ಇನ್ನೊಬ್ಬ ದೂರುದಾರ ಇಲ್ಲಿ ಬಂದು ಉದ್ಭವ ಆಗಿದ್ದಾನೆ ಅಂತ ನಮ್ಗನ್ಸುತ್ತಾ? ಒಂದು SIT ತಂಡ ಆ ಥರ ಕನ್ಸಿಡರ್ ಮಾಡುತ್ತಾ? ಇಲ್ಲ, ಇದಕ್ಕೇನೋ ಪೂರಕವಾಗಿ ಧೈರ್ಯ ಬಂದಿರ್ಬೋದು ಅವನಿಗೆ 20 ವರ್ಷಗಳಾದಮೇಲೆ ಅವ್ನು ಕೊಟ್ಟಿದ್ದಾನೆ ದೂರು ಅಂತ ಕನ್ಸಿಡರ್ ಮಾಡುತ್ತಾ ತಂಡ ಅಂತ? ನೋಡಿ, ನೀವ್ ಹೇಳಿದ ಪಾಯಿಂಟ್ ಕರೆಕ್ಟ್. ಶಂಕರಪ್ಪ ಅವರು ಕೆಲವು ವಿಚಾರ ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದಾರೆ. SIT ಫಾರ್ಮೇಶನ್ ಅಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಆಗಿರುತ್ತೆ. ಮತ್ತೆ SIT ಅವರು ಪ್ರಚಾರನೂ ಮಾಡಿದ್ದಾರೆ. ಯಾರಿಗಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ನೀವು ಫೋನ್ ಮೂಲಕನೋ ಅಥವಾ ಪತ್ರದ ಮೂಲಕನೋ ತಿಳಿಸಿ ಅಂತಾನೂ ಆಗಿದೆ. ಅಥವಾ ಖುದ್ದಾಗೂ ಬಂದು ಹೇಳ್ಬೋದು ಅಂತಾನು ಹೇಳಿದ್ದಾರೆ. ಅದು ಒಂದ್ ವಿಚಾರ. ಆದ್ರೆ ಒಂದು ಸಮಸ್ಯೆ ಈಗ ಆಗಿರೋದು, ಗಲಾಟೆ ಏನಾಗ್ತಾ ಇದೆ ಅದು ತನಿಖೆಗೆ ಅಡ್ಡಿಪಡಿಸುವಂತ ಕೆಲಸದಲ್ಲಿ ಎಲ್ಲೂ ಆಗಿಲ್ಲ. ಅಲ್ಲಿ ನಾವು ನೋಡ್ತಾ ಇರಂಗೆ ಅದು ಯಾರು ಯೂಟ್ಯೂಬರ್ಸ್ ಏನು ಫಾಲ್ಸ್ ಫೇಕ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಜನ ಗಲಾಟೆ ಆಗ್ತಾ ಇರೋದು ನಾವು ನೋಡ್ತಾ ಇರೋದು. ಅದು ಒಂದ್ ಕಡೆ. SIT ಫಸ್ಟ್ ಏನಾಗ್ಬೇಕಾಯ್ತು ಅಂತ ನನ್ನ ಮೊದಲಿಂದ ಅಭಿಪ್ರಾಯ, ನಾನು ಸಾಕಷ್ಟು ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ. ಅವನು ಏನು ಕಂಪ್ಲೇಂಟ್ ತಂದು ಕೊಟ್ಟ, ಜೊತೆಗೆ ಒಂದು ತಲೆ ಬುಳ್ಳೆ ಮೂಳೆ ತಂದು ಕೊಟ್ಟ. ನೀವು ತನಿಖೆ ಎಲ್ಲಿಂದ ಶಾರವಾಗೋದು ಗೊತ್ತಾ? ಯೋಚನೆ ಮಾಡ್ಬೇಕಾಗಿತ್ತು. FIR ಅವ್ನು ಕೊಟ್ಟ ಇನ್ಫಾರ್ಮೇಶನ್ 164 ಸ್ಟೇಟ್ಮೆಂಟ್ ಮಾಡಿದ್ದ, ಅದ್ರ ಮೇಲೆ ನೀವು FIR ಮಾಡಿದ್ರಿ ಸರಿ. ತನಿಖೆ ಶುರು ಆಗ್ಬೇಕಾಯ್ತು. ಇಲ್ಲಿ ನೀವು ಗುಂಡಿ ತೆಗೆದು ಮೂಳೆ ಹುಡುಕಿ ಮಾಡ್ಬೇಕಾಗತ್ತಂತ ನಿಮ್ ಪ್ರಶ್ನೆ ಆಗಿದ್ರೆ ಮೊದಲೇ ಎದುರಿಗೆ ಇರೋ ತಲೆ ಬುಳ್ಳೆ ಮೂಳೆದ್ ಏನ್ ಮಾಡಿದ್ರಿ? ಯಾಕೆ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಲಿಲ್ಲ ಇನ್ವೆಸ್ಟಿಗೇಷನ್? ನೀವು ಫಸ್ಟ್ ಅದನ್ನ ಮಾಡ್ಬೇಕಿತ್ತು. ಅದನ್ನ ಮಾಡಿ ಅವನು ಕೊಟ್ಟಿರೋ ಹೇಳಿಕೆಗೆ ಪೂರಕವಾಗಿದೆಯಾ ಇದು? ಅವ್ನು ಹೇಳಿರೋದ್ರಲ್ಲಿ ಸತ್ಯ ಕಾಣುತ್ತಾ? ಯಾಕೆಂದ್ರೆ ಅವನೇ ತಂದು ಇಟ್ಟಿರೋದು ತಲೆ ಬಡಿ, ಇದು ಒಂದು ಹೆಣ್ಣಿಂದು ಇದನ್ನು ಈ ತರ ಅತ್ಯಾಚಾರ ಆಗಿ ಮುಚ್ಚಿಕ್ಕಿದ್ದು ಅದ್ರದ್ದೇ ನಾನು ತಗೊಂಬಂದಿದ್ದೀನಿ ಅಂತ ಅವನು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟು ಅಲ್ಲಿ ಕೊಟ್ಟಿರೋದು. ಕೋರ್ಟ್ ಅಲ್ಲಿ ಹೇಳಿರೋದು ಹಾಗೇನೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿರೋದು ಹಾಗೇನೆ, ಕಂಪ್ಲೇಂಟ್ ಅಲ್ಲಿ ಇರೋದು ಹಾಗೇನೆ. ಆಗಿದ್ದಾಗ ನೀವು ಅದ್ರ ಬಗ್ಗೆ ಫಸ್ಟ್ ಕೂಲಂಕುಷವಾಗಿ ವಿಚಾರ ಆಗ್ಬೇಕಾಯ್ತು. ಎಲ್ಲಿಂದ ತಂದೆ ಅಣ್ಣ, ಸಾರಿ ಆ ಬುಲ್ಡೆ ಮತ್ತೆ ಮೂಳೆನ, ಉಳಿದ ಭಾಗಗಳಲ್ಲಿ ಅದೆಲ್ಲ ತಗೊಂಡು ಅದು ಯಾರು ಐಡೆಂಟಿಫೈ ಟ್ರೇಸ್ ಆಗುತ್ತೋ ಅದನ್ನ ಫಸ್ಟ್ ಮಾಡಿ ಅವ್ರು ಹೆಂಗ್ ಸತ್ರು ಅನ್ನೋದ್ರ ಬಗ್ಗೆ ಡಿಟೇಲ್ ವಿಚಾರ ಮಾಡಿ, ಇವ್ನು ಹೇಳಿದ್ರ ಪ್ರಕಾರ ಅತ್ಯಾಚಾರನೋ ಅದು ಇನ್ನೇನೋ ಆಗಿ ಅದು ಸತ್ತಿದೆ ಅಂತ ಆದ್ರೆ ನೀವು ಉಳಿಕೆ ಗುಂಡಿ ಇವ್ನು ಹೇಳಿದ್ದು ನಿಜ ಅಂತ ಹೇಳಿ ತೆಗಿಯಕ್ ಹೋಗ್ಬೇಕಿತ್ತು. ಅದು ಒಂದು. ಎರಡನೇದು, ಈಗ 1ರಿಂದ 12 ತೆಗೆದಿದ್ದಾರೆ, 13 ದಿನ ಇಲ್ಲ. ಅದರಲ್ಲಿ ನಮ್ಗೆ ಸಿಕ್ಕಿರೋ ಅಂಶಗಳು ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅವ್ನ ಸ್ಟೇಟ್ಮೆಂಟ್ಗೆ ಅಂತ ಗೊತ್ತಿದೆ. ಅವನು ಅಂದ್ರೆ ಯಾವ್ದು ರೀಚ್ ಆಗಿಲ್ಲ ಅವ್ನ ಸ್ಟೇಟ್ಮೆಂಟ್ಗೆ. ಅವ್ನ್ ಕೊಟ್ಟ ಹೇಳಿಕೆಗಳು ಯಾವ್ದು ಇಲ್ಲ. 6ರಲ್ಲಿ ಯಾವಾಗ ಮೂಳೆ 2 ಸಿಗುತ್ತೆ ಆಗ ಹೇಳಕ್ ಶುರು ಆಗ್ತಾನೆ. ಇದ್ರಲ್ಲಿ 6 ಹೆಣ ಇದೆ ಅಂತ ಹೇಳಕ್ ಶುರು ಆಗ್ತಾನೆ. ಹುಡುಕ್ತಾರೆ ಯಾವ ಹೆಣ ಸಿಗುತ್ತೆ, 6 ಹೆಣ ಯಾವ್ದು ಸಿಕ್ಕಲ್ಲ. ಆದ್ರೂ ಅಲ್ಲಿ ಸಿಕ್ಕಿರೋ ಮೂಳೆಗಳು ಒಂದೇ ದೇಹದ, ಜಾಸ್ತಿ ಇನ್ಯಾವ್ದ್ರ ದೇಹ ಸಂಬಂಧಪಟ್ಟಿದೆ ಇನ್ನೂ ಕ್ಲಿಯರ್ ಆಗಿಲ್ಲ. ಆದ್ರೆ ಒಂದು ಕ್ಲಿಯರ್ ಆಗಿದೆ, FSL ಅಲ್ಲಿ ಇವನು ಕೊಟ್ಟ ಬುಲ್ಡೆ ಮತ್ತು ಮೂಳೆಯನ್ನ ವೆರಿಫೈ ಮಾಡ್ಲಾಗಿ ಅದು ಮಹಿಳೆದಲ್ಲ ಪುರುಷನದು ಅಂತ ವಿಚಾರ ಬಂದಿದೆ ಈಗ. ಸೊ ಅಂದ್ರೆ ಬೇಸಿಕಲಿ ಇವನು ಅಲ್ಲೇ ಎಲ್ಲೋ
ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ ಅನ್ನೋ ಅಭಿಪ್ರಾಯಕ್ಕೂ ಬರಂಗಾಗುತ್ತೆ ಇಲ್ಲಿ. ಹ್ಞೂ ವಿಚಾರನ ಕರೆಕ್ಟ್ ಆಗಿ ವೆರಿಫೈ ಮಾಡ್ದಲೆ ಗುಂಡಿಗಳು ತಕ್ಕೊಂಡು ಹೋದ್ರೆ ಹ್ಞೂ ಯಾಕೆ ಈ ಜನ ಆಕ್ರೋಶಕ್ಕೆ ಆಗ್ತಾರೆ ಅನ್ನೋದಕ್ಕೆ ನೀವೇ ಕಾರಣ ಕಾಣ್ಕೋಬೇಕಾಗುತ್ತೆ. ಹ್ಞೂ ಮತ್ತೆ ಅಲ್ಲಿ ಸಿಗದಾದ ವಿಚಾರಗಳನ್ನ ಸಿಕ್ಕಿದೆ ಅಂತ ಪ್ರಚಾರ ಮಾಡೋದು ತಪ್ಪು. ಅದು ಖಂಡಿತ ಆಕ್ಷೇಪ ಮಾಹಿತಿಗಳು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಅಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು. ಮತ್ತೆ ಅವ್ರು ಹೇಳ್ದಾಗೆ ಏನು ಹೇಳ್ತಾ ಇದಾರಲ್ಲ 15 ದಿವಸದಿಂದ ಏನು ತೆಗೆದು ಅಲ್ಲೆಲ್ಲ ಯೂಟ್ಯೂಬ್ ಮಾಡಿ ಓಡಾಡಿದ್ದಂತ ಅಂತದನ್ನ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಆಕ್ಷನ್ ಆಗ್ಬೇಕಿತ್ತು ಅವಾಗಲೇ ಅವ್ರ ಮೇಲೆ. ಓಕೆ ಅದನ್ನ ಮಾಡ್ಲೇಬೇಕಿತ್ತು. ಯಾಕಂದ್ರೆ ಬಾಡಿ ಯಾರೇ ಈಗ ನಾವು ಬಾಡಿ ನಮ್ಮ ಕುಟುಂಬದ್ದೇ ಉಣಿದ್ರು ನಮ್ ಕುಟುಂಬದ ಬಾಡಿ ನಾವು ತೆಗಿಯಕ್ ಬರೋದಿಲ್ಲ, ಕಾನೂನಿಲ್ಲ, ಓಕೆ ಪೊಲೀಸ್ಗೂ ಇಲ್ಲ. ಪೊಲೀಸು ಮತ್ತೆ ಅದ್ರ ಬಗ್ಗೆ ಯಾಕೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ರಮ ಇದೆ. ಅದನ್ನ ತಗೊಂಡು AC ಅಥವಾ DC ಅವರಿಂದ ಪರ್ಮಿಷನ್ ತಗೊಂಡು ಎಕ್ಸಿಬಿಷನ್ ಆರ್ಡರ್ ತಗೊಂಡೇ ತೆಗಿಬೇಕು. ಓಕೆ ನಮ್ಮನೆ ಹೆಣ ತೆಗಿಬೇಕಾದ್ರೂ ನಾವು ಹಂಗ್ ಮಾಡಬೇಕು. ಹ್ಞೂ ಆ ಪ್ರಶ್ನೆ ಇದ್ದಾಗ ಹ್ಞೂ ಈ ಸಂದರ್ಭದಲ್ಲಿ ಎಲ್ಲೋ ಎಡುತ್ತೇನೋ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದು ಸರಿಯಾಗಿ ಅವನು ಕೊಟ್ಟಿರೋ ವಿಚಾರಗಳು ಪಕ್ಕಾನ ಹ್ಞೂ ಲೋಕಲ್ ಸ್ಟ್ಯಾಂಡ್ ಇತ್ತು ಅವನಿಗೆ ಕೊಡುವಂತ ವಿಚಾರಗಳು ಓಕೆ 20 ವರ್ಷದ ಹಿಂದಿನ ಘಟನೆಗಳು ಅಷ್ಟು ಸುಲಭವಾಗಿ ನೆನಪಿರಕ್ ಸಾಧ್ಯನ ಒಬ್ಬ ಮನುಷ್ಯನಿಗೆ? ಅಥವಾ ಒಂದ್ ಹೆಣನ ಅಷ್ಟು ಸುಲಭವಾಗಿ ಎತ್ಕೊಂಡೋಗಿ ಅಂತ ಗುಡ್ಡದ ಮೇಲೆ ಒಬ್ನೇ ಉಣಕ್ ಸಾಧ್ಯನಾ? ಇದೆಲ್ಲದ ಪ್ರಶ್ನೆಗಳು ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿತ್ತು. ಇವತ್ತು ರಾಜಕೀಯ ಯಾವ ರೀತಿ ತರ್ತೀರಾ? ಯಾಕೆಂದ್ರೆ 16ನೇ ಇಸ್ವಿವರೆಗೂ 2016 ಅಲ್ಲಿ ಮಶಾಣನೇ ಇರ್ಲಿಲ್ಲ. ಯಾವ್ದಾದ್ರು ಪೊಲೀಸು ಅಥವಾ ಜನಗಳು ಸಿಕ್ಕಿದ್ದನ್ನ 2006 ಲೋಕೇಶ್ 2006 16 ಅನ್ಸುತ್ತೆ. ಇಲ್ಲ 2006 ಅಂತ ಹೇಳಿದ್ರು. ಮನೆ ಕೇಶವ್ ಅವ್ರನ್ನೇ ಮಾತಾಡ್ಸಿದ್ದೆ ನಾನು. ಅಲ್ಲ 6 ಓಕೆ, ತೊಂದ್ರೆ ಇಲ್ಲ. 2006ಕ್ಕೆ ಮೊದಲು 2006ಕ್ಕೆ ಮೊದಲು ಏನು ಅಲ್ಲಿ ಲೀಗಲಿ ಬರಿ ಹಿಡಿದವೆ ಪೊಲೀಸರು ಮಾಜರ್ ಮೂಲಕ ಎಲ್ಲ ಮಾಡಿ ಪಂಚಾಯತಿ ಅವರು ಯಾರಿದಾರ ಅವ್ರ ಹೆಲ್ಪ್ ತಗೊಂಡು ಲೀಗಲಿ ಬರೀ ಹೆಣಗಳು ಮಾಡಿದಾರೆ ಆ ಕಾಡೊಳಗಡೆ, ಆ ನದಿ ದಡದಲ್ಲಿ. ಅವನ್ನೆಲ್ಲ ಇವತ್ತು ನೀವು ತಕ್ಕಂಗ್ ಕೂತ್ಕೊಂಡ್ರೆ ಹೇಗಾಗುತ್ತೆ? ಅದನ್ನ ಇಲ್ಲಿಗಲಿ ಬರೀಡ್ನ ಡಿಫ್ರೆನ್ಸ್ ಹೆಂಗ್ ಮಾಡಕ್ಕಾಗುತ್ತೆ? ಅವತ್ತೇ ಅನ್ಐಡೆಂಟಿಫೈಡ್ ಬಾಡಿ ಅಂತ ಮುಚ್ಚಿರೋದು ಅರಣ್ಯ ಇಲಾಖೆಯಲ್ಲಿ ಮಾಡಕ್ ಬರಲ್ವಲ್ಲ ಲೋಕೇಶ್ವರ್ ಅವರೇ? ಈ ಪ್ರಶ್ನೆ ಇದ್ದದ್ದೇ ಅಲ್ಲಿ ಕಂದಾಯ ಭೂಮಿಲಿ ಮಾಡ್ಬೋದಾಗಿತ್ತು, ಕಾಡಲ್ಲಿ ಮಾಡಂಗಿಲ್ವಲ್ಲ ಅಂತ. ಹಂಗ್ ಮಾಡಿದ್ರೆ ಬನ್ನೇರುಘಟ್ಟನ, ನಾಗರಹೊಳೆನ, ಅಭಯಾರಣ್ಯನೆಲ್ಲ ಮಾಡಕ್ಕಾಗುತ್ತಾ ಹಂಗ್ ನಾವು? ಅರಣ್ಯ ಇಲಾಖೆಯಲ್ಲಿ ಮಾಡ್ಬೋದಾ? ಇಲ್ಲ ಇಲ್ಲ ಇಲ್ಲ, ನದಿ ಪಕ್ಕದ ಗುಡ್ಡಗಳು ಫಾರೆಸ್ಟ್ ಇರ್ಬೋದು, ಗೌರ್ಮೆಂಟ್ ಲ್ಯಾಂಡ್ ಇರ್ಬೋದು, ನಿಯರ್ ಟು ದಿ ರೋಡ್ ಆಗಿರೋ ಎಲ್ಲಾರ ಹೆಣ ಅಲ್ಲಿ ಸಿಕ್ಕಿತ್ತವಿದ್ರೆ ಈಗ ಎಷ್ಟೋ ಜನ ಹೆಣ ಸಿಕ್ಕಿದೆ ನಿಮ್ಗೆ ಗೊತ್ತಾಗಿದೆ. ಇದ್ರೊಳಗೂನು ಬಟ್ಟೆ ಗಂಟು ಎಲ್ಲ ನೇಣ್ ಹಾಕೊಂಡಿದ್ದಾರೆ, ಒಂದು ಸ್ಟ್ರೇಂಜ್ ಜಾಗದಲ್ಲಿ ಹೋಗಿ ನೇಣ್ ಹಾಕೊಂಡಿದ್ದಾರೆ. ಎಷ್ಟೋ ಜನ ಕೊಳ್ತು ಹೋಗ್ಬಿಟ್ಟಿರುತ್ತೆ. ಅಲ್ಲಿಗೆ ಡಾಕ್ಟರ್ನ ಅಲ್ಲೇ ಕರ್ಕೊಂಡೋಗಿ PM ಮಾಡಿಸಿ ಅಲ್ಲೇ ಉಣ್ಬಿಟ್ಟು ಬಂದು ಏನಂತ ಇನ್ಸಿಡೆಂಟ್ ನಾವೇ ಬೇಕಾದಷ್ಟು ಸತಿ ಮಾಡಿದೀವಿ. ಯಾಕೆಂದ್ರೆ ಅದನ್ನ ಕ್ಯಾರಿ ಮಾಡಕ್ಕಿಲ್ಲ, ಯಾರು ಅದಕ್ಕೆ ವಾರಸದಾರು ಪ್ರಶ್ನೆ ಬಂದಿರಲ್ಲ. ನಾವ್ ಏನ್ ಬೇಕಾದ್ ಕಲೆಕ್ಟ್ ಮಾಡಿ ಉಳ್ಕೆದನ್ನ ಅಲ್ಲಿ ಬರಿ ಮಾಡಿ ಬರ್ತೀವಿ ಮಾಜರ್ ಮೂಲಕ. ಆ ಫೋಟೋಸು ಮಾಡೋಂತ ಅವಕಾಶ ಇತ್ತು, ಅವೆಲ್ಲ ಮಾಡಿರ್ತಾರೆ. ಆದ್ರೆ ಅವತ್ತಿನ ಕಾಲ ಇದ್ರಲ್ಲಿ ಏನಾಗಿದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಅನ್ಐಡೆಂಟಿಫೈಡ್ ಅವತ್ತೇ ಆಗಿರೋನ್ನೇ ಮುಚ್ಚಿರ್ತಾರೆ, ಐಡೆಂಟಿಫೈ ಆಗಿರೋ ವಾರಸದಾರರು ಕೊಟ್ಟಿರ್ತಾರೆ. ಅಂತದ್ದು ಅವತ್ತು 20 ವರ್ಷದಿಂದ ಅನ್ಐಡೆಂಟಿಫೈಡ್ ಅಂದ್ರೆ ಇವತ್ತು ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ನಾನು ಲೋಕೇಶ್ವರ್ ಸರ್ ಹತ್ರಿಗೆ ಮಾತಾಡಿದ್ದೀನಿ, ಶಂಕರಪ್ಪ ಸರ್ ನಾನು ಮಾತಾಡಿಸ್ತೀನಿ. ಒಂದೀಗ ಕೇಶವ್ ಅವ್ರನ್ನ ಕೇಳ್ತೀನಿ ನಾನು. ಕೇಶವ್ ಅವರೇ, ಎಲ್ಲಿಯಾದರೂ SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಿಗಾಗಲಿ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗಾಗಲಿ ಆತಂಕ ಇದೆಯಾ? ಇಲ್ಲಿ ಈ ಬುರುಡೆ ಸಿಕ್ಕ ಮೇಲೆ ಅಥವಾ 6ನೇ ಗುಂಡಿಲಿ ಸಿಕ್ತು ಅಂತ ಒಂದು ವಿಚಾರ, ದೂರುದಾರನಿಗೂ ತೀರಾ ನೆನ್ನೆ ಮೊನ್ನೆ ಸಿಕ್ಕಂತಹ ಬಂಗ್ಲಾ ಗುಡ್ಡದ ಮೇಲಿನ ಒಂದು ಯಾವುದೋ 3 ವ್ಯಕ್ತಿಗಳ ಅಸ್ಥಿಪಂಜರ ಅಂತ ಹೇಳ್ತಾ ಇದ್ದಾರಲ್ಲ, ಆ 3 ಸಿಕ್ತೋ, 2 ಸಿಕ್ತೋ, 1 ಸಿಕ್ತೋ, ಇದ್ರ ಬಗ್ಗೆ ಆತಂಕ ಎಲ್ಲಿ ಆದರೂ ಮನೆ ಮಾಡ್ತಾ ಇದೆಯಾ ಆ ಭಾಗದಲ್ಲಿ ಅಂತ? ಖಂಡಿತ ಆತಂಕ ಇಲ್ಲ. ಖಂಡಿತವಾಗಿಯೂ ನಮ್ಮ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ನವರು, ಹಾಲಿ ಸದಸ್ಯರು, ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಎಲ್ಲ ಇದನ್ನು ಸ್ವಾಗತ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕಾನೂನು ಬಾಹಿರವಾಗಿ ಒಂದೇ ಒಂದು ಹೆಣ ಅಲ್ಲಿ ಹೂತು ಹಾಕಲಿಲ್ಲ. ಅದೆಲ್ಲ UDR ಆಗಿ ಕಾನೂನು ಬದ್ಧವಾಗಿಯೇ ಮಾಡಿರುವಂಥ ಹೆಣಗಳನ್ನು ಹೂತು ಹಾಕಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಲ್ಲಿ ಯಾರಿಗೂ ಆತಂಕ ಇಲ್ಲ. ಆದರೆ ಈ ಯೂಟ್ಯೂಬರ್ಸ್ನ ಮೇಲೆ, ಈ ಸುಳ್ಳು ಸುದ್ದಿ ಹರಡುವವರ ಮೇಲೆ ಮಾತ್ರ ಗ್ರಾಮಸ್ಥರಿಗೆ ಆತಂಕ ಇರುವಂಥದ್ದು. ಅವರು ಅದನ್ನು ದಿನಾಲು ಮಾಡ್ತಾ ಇದ್ದಾರೆ. ದಿನಾಲು ಸಂಜೆ ಒಂದು ಅಪ್ಡೇಟ್ ಕೊಡುವಂಥದ್ದು, ಸುಮ್ಮನೆ ಹೇಳುವಂಥದ್ದು. ಇದರ ಬಗ್ಗೆ ಆತಂಕ ಬಿಟ್ಟರೆ SIT ತನಿಖೆಯ ಬಗ್ಗೆ ಆಗಲಿ, ಅಲ್ಲಿ ಸಿಕ್ಕಿದ ಹೆಣಗಳ ಬಗ್ಗೆ ಆಗಲಿ ಒಂದು ಚೂರು ಆತಂಕ ನಮ್ಮ ಗ್ರಾಮಸ್ಥರಿಗೆ ಇಲ್ಲ. ಫೈನ್. ಶಂಕರಪ್ಪ ಸರ್ ಈಗ ಸಿಕ್ಕಿದ್ದೀರಿ, ಮಾತಾಡ್ಸ್ತಾ ಇದ್ದೀನಿ ನಾನು.
ಆಗಲೇ ಒಂದು ಕನೆಕ್ಷನ್ ಕಟ್ಟಾಗಿತ್ತು. ಈಗ ಈ ಹೋಗಿರೋ ತನಿಖೆ ಮಾಡಲಿಕ್ಕೆ ದೂರುದಾರ ಯಾವುದೋ ಗುಂಡಿ ತೋರಿಸ್ತೀನಿ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗ್ಲಾ ಗುಡ್ಡದ ಮೇಲೆ ಯಾವುದೋ ಹೆಣ ಇದೆ ಅಂದಾಗ ಉಪ್ಪಿನ ಮೂಟೆ ಹೊತ್ಕೊಂಡು ಹೋಗ್ಬಿಟ್ರು. ಉಪ್ಪಿನ ಮೂಟೆ ಹೊತ್ಕೊಂಡು ಹೋದ್ರು. ತೀರಾ ಇತ್ತೀಚೆಗೇನೋ ಆಗಿರಬೇಕೇನೋ, ಉಳಿದ ಸಾಕ್ಷ್ಯಗಳು ಹಾಳಾಗದೇ ಇರಲಿ, ಕೊಳೆತು ಹೋಗದೇ ಇರಲಿ, ಉಪ್ಪು ಹಾಕೊಂಡು ತೊಗೊಂಡು ಬಂದರೆ ಸಾಕ್ಷಿಗಳು ಜೀವಂತವಾಗಿರ್ತವೆ, ಏನೋ ಸಿಗಬಹುದೇನೋ ಅಂತ ಹೇಳಿ ಆ ಥರ ಡೈವರ್ಟ್ ಆಗಬಹುದಾ? ದೂರುದಾರನಿಗೂ ಆ ಕೇಸ್ಗೂ ಯಾವ್ಯಾವ ಸಂಬಂಧನೂ ಇಲ್ಲ, ಅದು ಸಂಬಂಧ ಇಲ್ಲ ಅಂದಾಗ ಆ ಥರ ಮಾಡಬಹುದಾ SIT ಅಂತ ಕಾನೂನಾತ್ಮಕವಾಗಿ? ನಾನು ಈಗ ಈ ರಿವೀಲ್ ಮಾಡಿದ ಇನ್ಫಾರ್ಮೇಶನ್ ಈ ಕೇಸಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥ ವಿಚಾರ ರಿವೀಲ್ ಮಾಡಿದ್ರೆ ಯಾರಾದರೂ ಅದು ಎಲ್ಲೇ ಆದ್ರೂ ಸಹ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಅದನ್ನ ತನಿಖೆ ಮಾಡುವಂತ ಅಧಿಕಾರ ಇರ್ತದೆ. ಓಕೆ, ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಅಂದಾಗ ಯಾವ ಕಾರಣಕ್ಕೂ ಸಹ ಆ ಕೇಸನ್ನ ಆ ತನಿಖೆಯನ್ನ ಇದಕ್ಕೆ ಮಿಕ್ಸಪ್ ಮಾಡಿ ತನಿಖೆ ಮಾಡುವಂತ ಅವಕಾಶ ಕಾನೂನಲ್ಲಿ ಇಲ್ಲ. ಅದನ್ನ ಪ್ರತ್ಯೇಕವಾಗಿ ತನಿಖೆಯನ್ನ ನಡೆಸಬೇಕಾಗ್ತದೆ. ಅದಕ್ಕೆ ಆರ್ಟಿಕಲ್ ದಿ ಫಸ್ಟ್ ಇನ್ಫಾರ್ಮೇಶನ್ ರಿವೀಲ್ಸ್ ಅಂಡರ್ ಸೆಕ್ಷನ್ 154 CRPC ಅಲ್ಲಿ ರಿವೀಲ್ ಮಾಡಿದಾಗ, ಈಗ ಹೊಸ ಕಾನೂನು BNSS ಬಂದಿದೆ ಇರುವಂತದ್ದು 173 174 ವರೆಗೂ ಏನ ಪ್ರಾವಿಜನ್ಸ್ ಇದಾವೆ ಕಾನೂನು ಅಡಿಯಲ್ಲಿ, ಎಲ್ಲಾ ಪ್ರಾವಿಜನ್ಸ್ ಸಹ ಹೋಲ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಅಧಿಕಾರ ಇರ್ತಕ್ಕಂಥದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ. ಅವ್ರು ಯಾವ ರೀತಿಯ ತೀರ್ಮಾನ, ತನಿಖೆಯ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, ಹೇಳಿಕೆಗಳ ಆಧಾರದ ಮೇಲೆ ಯಾವ ರೀತಿಯ ಟರ್ನ್ ಆದ್ರೂ ತಗೊಳ್ಳುವಂತ ಅವಕಾಶ ಇರೋದ್ರಿಂದ ಆ ತನಿಖೆಯನ್ನ ಸತ್ಯಾಸತ್ಯತೆಯನ್ನು ಹುಡುಕೋದಕ್ಕೆ, ಸತ್ಯವನ್ನು ಹುಡುಕೋದಕ್ಕೆ ಯಾವ ರೀತಿಯ ತೀರ್ಮಾನ ಬೇಕಾದ್ರೂ ತಗೊಳ್ಳುವಂತ ಅವಕಾಶ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದೆ. ಆದ್ರೆ ಅದು ಒಂದು ಪ್ರಕ್ರಿಯೆ ಏನಿದೆ, ಅದಕ್ಕೆ ಒಂದು ಪ್ರೊಸೀಜರ್ ಅಂತಕ್ಕಂಥ, ಆ ಪ್ರೊಸೀಜರ್ ಪ್ರಕಾರವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಹೋಗ್ಬೇಕು. ಅವ್ರಿಗೂ ಇನ್ನೋಸೆಂಟ್ ಫ್ಯಾನ್ಸಿಗೆ ಅವ್ರ ಮನಸ್ಸು ತಕ್ಕಂಗೆ ಹೋಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಧಾರ್ಮಿಕ ಅಲ್ಲ ಮತ್ತು ಕೆಲವು ಹೋರಾಟಗಾರರು ಬಿಟ್ಟು ಯಾವುದೇ ಹೋರಾಟಗಾರರು ಅನ್ನೋದಕ್ಕಿಂತ, ಹೋರಾಟಗಾರರು ಸಹಜವಾಗಿ ಅವರವರು ಹೋರಾಟಗಳು ಮಾಡ್ತಾರೆ, ಅವ್ರಿಗೆ ಗೌರವಿಸಬೇಕು, ಅದು ಬೇರೆ ಒಂದು ಅಂತ. ಆದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಕ್ರಿಮಿನಲ್ ಪ್ರೊಸೀಜರ್ ಪ್ರಕ್ರಿಯೆಗಳಲ್ಲಿ ಒಂದು ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಂಡಾಗ ಅದು ದೇ ಶುಡ್ ಪುಟ್ ಇಟ್ ಇನ್ ರೈಟಿಂಗ್ ಇನ್ ಪೊಲೀಸ್ ಡೈರಿ. ಆ ಮುಖಾಂತರ ಅವರು FIR ಮಾಡಿ ತನಿಖೆಯನ್ನ ಮುಂದುವರಿಸಬೇಕಾಗ್ತದೆ. ಅವರು ತನಿಖೆಯನ್ನ, ಅದು ಯಾವುದೇ ಕಾರಣಕ್ಕೆ ಯಾರೋ ಒಂದು ಹೇಳ್ತಾರೆ, ಹೇಳಿದ ತಕ್ಷಣ FIR ಆಗದೇನೆ ಅವ್ರಿಗೆ ತನಿಖೆಗೆ ಹೋಗುವಂತದ್ದು ಅದೆಲ್ಲ. ಆಗ್ಲೇ ಲೋಕೇಶ್ವರ್ ಅವ್ರು ಹೇಳ್ತಾ ಇದ್ರು, ಶಂಕರಪ್ಪ ಸರ್, ಲೋಕೇಶ್ವರ್ ಅವ್ರು ಹೇಳ್ತಾ ಇದ್ರು ಆಗ್ಲೇನೆ, ಏನು ಅವ್ರೇನ್ ಹೇಳಿದ್ರು ಅಂದ್ರೆ, ಒಂದು ಮೂಳೆ ತಂದಿಟ್ಟಿದ್ದ ಅವನು, ಬುಡ ತಂದಿಟ್ಟಿದ್ದ ಅವನು ಫಸ್ಟ್ ದಿನನೇ, ಇವ್ರು ಅದನ್ನೇ ಚೆಕ್ ಮಾಡಲಿಲ್ಲ SIT ಅವರು, ಅದನ್ನೇ ತನಿಖೆ ಮಾಡದೆ ನಾನು ಗುಡ್ಡ ಆಗಿದ್ದೀನಿ ಬೆಟ್ಟ ಆಗಿದ್ದೀನಿ ಅಂತ ಹೋಗಿದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? 20 ವರ್ಷದ ಹಿಂದೆ ಹೂತಿದ್ದು ನೆನಪಿದ್ಯಾ ಅವನಿಗೆ? ಇದೆಲ್ಲ ಗೊತ್ತಾ ಅವನಿಗೆ ಅಂತ ಕೇಳಿದ್ರು ಅವರು. ಆ ಡೌಟ್ ಪಡಬಹುದಾ SIT ಅವರು ಅವನ ಮೇಲೆ? ಇಲ್ಲ, ಅವ್ರು ಡೌಟ್ ಪಡೋದಕ್ಕಿಂತ ಒಂದು ಹೇಳ್ತೀನಿ ಕೇಳಿ. ನಾವು ಅವ್ರು ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ತನಿಖೆ ಅಂತಕ್ಕಂಥದ್ದು ಅವರು ಅನುಕೂಲಕ್ಕೆ ತಕ್ಕಂಗೆ ಅವ್ರ ಕಾನೂನು ಪ್ರಕ್ರಿಯೆ ಅಡಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ತನಿಖೆ ನಡೆಸಬಹುದು. ಅಂದ್ರೆ ಇದು ಕಾನೂನಾತ್ಮಕವಾಗಿರ್ಬೇಕಷ್ಟೇ. ಕಾನೂನಾತ್ಮಕ, ಈಗ ಯಾರಾದ್ರೂ ಮರ್ಡರ್ ಆಗಿರ್ತದೆ, ಯಾರೋ ಬಂದು ರಿವೀಲ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ ಆಫೀಸರ್ ಟು ರಶ್ ಟು ದಿ ಪ್ಲೇಸ್. ಅದಕ್ಕಾಗಿ ಸುಳ್ಳು ಹೇಳ್ತಾ ಇದ್ದಾನೆ, ನಿಜ ಹೇಳ್ತಾ ಇದ್ದಾನೆ ಅಂತ ಇನ್ವೆಸ್ಟಿಗೇಷನ್ ಆಗ್ಬೇಕು. ಪ್ರೈಮಾ ಫೇಸಿಯಲ್ಲಿ ನಾವು ಡೌಟ್ ಬೀಳಂಗಿಲ್ಲ, ಇಮಿಡಿಯೇಟ್ ಆಗಿ ಪ್ರೊಸೀಡ್ ಆಗ್ಬೇಕು. ಆಮೇಲೆ ಡೌಟ್ ಬಂದಾಗ ಅವ್ರನ್ನ ಪ್ರಶ್ನೆ ಮಾಡುವಂತ ಅವಕಾಶ ಕಾನೂನಲ್ಲಿ ಇರ್ತಕ್ಕಂಥ. ಈಗ 6ನೇ ಗುಂಡಿಲ್ ಏನೋ ಸಿಕ್ತು ಶಂಕರಪ್ಪನವರೇ, 6ನೇ ಗುಂಡಿಲ್ ಏನೋ ಸಿಕ್ಕಿದೆ, ಲ್ಯಾಬ್ ಕಳಿಸ್ಕೊಟ್ಟಿರ್ತಾರೆ ಅದನ್ನ, ಭಾಗ 1. ಅವನು 13 ತೋರಿಸಿದಾನೋ 15 ತೋರಿಸಿದಾನೋ ಒಂದು ಕಡೆ ಇರಲಿ. ಈ 15 ತೋರಿಸಿದ್ರಲ್ಲಿ ಇದ್ರ ನಾವು ಸರಾಸರಿ ಆವ್ರೇಜ್ ಕನ್ಸಿಡರ್ ಮಾಡಿದ್ರೆ 15:1, 15ರಲ್ಲಿ 1 ಅಂತ ಇದೆ, ಸಾಕಪ್ಪ ಇಷ್ಟೇ ನನಗೆ ಅಂತ ನಿರ್ಧಾರಕ್ಕೆ ಬರಬಹುದಾ ಅವರು? ಅವನು 101 ಅಂತಾನೆ, 150 ಅಂತಾನೆ, 200 ಅಂತಾನೆ, ಅಲ್ಲಿವರೆಗೂ SIT ತನಿಖೆ ಮಾಡಲೇಬೇಕಾಗತ್ತಾ? ಹೌದು, ಏನೇ ಡಿಸ್ಕ್ಲೋಸ್ ಮಾಡಿದ್ರು, ಏನೇ ಹೇಳಿದ್ರು ಸಹ ತನಿಖೆ ಮಾಡ್ಲೇಬೇಕಾಗ್ತದೆ. ಅದು ಕಾನೂನಲ್ಲಿ ಇರ್ತಕ್ಕಂಥ ಇದು ಪ್ರಕ್ರಿಯೆ. ನೀವು 100,000 ಸ್ಥಳ ಹೇಳಿದ್ರು ಸಹ ತನಿಖೆ ಮಾಡ್ಬೇಕಾಗ್ತದೆ. ಆದ್ರೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾಗ, ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ಪರ್ಜುರಿ ಪ್ರೊಸೀಡಿಂಗ್ಸ್ ಇನಿಶಿಯೇಟ್ ಮಾಡಬಹುದು ಅವನ ವಿರುದ್ಧವಾಗಿನೇ. ಅದು ಕಾನೂನಲ್ಲಿ ಅವಕಾಶ ಇದೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಯಾಕಂದ್ರೆ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಸಾರ್ವಜನಿಕರಿಗೆ ಪ್ರಚೋದನೆ ಕೊಡುವಂತ ವಿಚಾರ, 2 ಧರ್ಮಗಳು ಭಾಗಿಯಾಗಿರ್ತಕ್ಕಂಥದ್ದೇ, ಭಾವನೆಗೆ, ವಿಶೇಷವಾಗಿ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಸೊ ಹೀಗಾಗಿ ಈ ಲಾ ಅಂಡ್ ಆರ್ಡರ್ನ ತೊಂದರೆ ಕೊಡುವಂತ ನಿಟ್ಟಿನಲ್ಲಿ ಯಾರಾದ್ರೂ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ಇವರು ಗಮನಿಸಬೇಕಾಗ್ತದೆ, ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗ್ತದೆ. ಬಟ್ ಅದೇ ನಾನು ಹೇಳುವಂತ, ಏನು ಸೀರಿಯಸ್ ಆಗಿ ಅನಗತ್ಯವಾಗಿ ತನಿಖೆಯನ್ನ ತೆಗೆದುಕೊಂಡು ಹೋಗೋ ಬದಲಾಗಿ ಮೊದಲೇ ಇದನ್ನ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತ. ಎನ್ಕ್ವೈರಿ ಯಾವ ರೀತಿ ಎನ್ಕ್ವೈರಿ ಮಾಡ್ಕೊಂಡು
ಹೆಂಗೆ ಪ್ರತಿಯೊಂದು ಹೆಜ್ಜೆಗೂ ಎನ್ಕ್ವೈರಿ, ಮಾತನ್ನು ಎನ್ಕ್ವೈರಿ, ಸುಳ್ಳು ಹೇಳ್ತಾ ಇದೀನ, ನಿಜ ಹೇಳ್ತಾ ಇದೀನ, ಫಸ್ಟ್ ಪ್ರೈಮ ಇವರು ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಪ್ರೈಮ ಇದೆ ಓಕೆ ಲೋಕೇಶ್ವರ್ ಸರ್ ಹೇಳಿ ಲೋಕೇಶ್ವರ್. ಹಾ ಈಗ ಶಂಕರಪ್ಪ ಸಾಹೇಬ್ರು ಮಾತಿಗೆ ಸಹಮತ. ನಾನು ಅದನ್ನೇ ಹೇಳಿದ್ದು. ನೀವು FIR ಹಾಕಿದಾಗ ನಿಮ್ ಮುಂದೆ ಇದ್ದ ವಸ್ತು ಇತ್ತಲ್ಲ, ಒಂದು ತಲೆಬುರುಡೆ, ಮೂಳೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಚಾರ ಮಾಡಿ ನೀವು ನಿಮಗೆ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ನೀವು ಹೇಳ್ತಾ ಇರೋದು ಸತ್ಯನ ಸುಳ್ಳು ಅಂತ. ಅದು ನಾನು ಹೇಳಿದ್ದೆ ಅವಾಗ್ಲೇ. ಅದನ್ನ ಮಾಡ್ಲೇ ಇಲ್ಲ ಅನ್ನೋದು ಪ್ರಶ್ನೆ ಇದೆ ಇಲ್ಲಿ. ಓಕೆ ಅದು ಮಾಡಿದ್ರೆ ಇವತ್ತು ನೆನ್ನೆ ಏನೋ ಗೊತ್ತಾಗಿದೆ. ಒಂದ್ ನಿಮಿಷ ಲೋಕೇಶ್ವರ್ ಸರ್, ಒಂದ್ ನಿಮಿಷ ಎಲ್ಲರೂ ಝೂಮ್ ಅಲ್ಲಿ ಇದ್ದೀರಿ, ಝೂಮ್ ಕಾಲ್ ಅಲ್ಲಿ ಇದ್ದೀರಿ ಎಲ್ಲರೂ ಕೂಡ. ಹಾ ಶಂಕರಪ್ಪ ಸರ್ ಹೇಳ್ಬಿಡಿ. ಹಾ ಪ್ರೈಮಾ ಫೇಸಿ ನೋಡಿ, ಅದು FIR ಇಸ್ ನಾಟ್ ಅನ್ ಎನ್ಸೈಕ್ಲೋಪೀಡಿಯಾ, ಎಲ್ಲ ರಿವೀಲ್ ಮಾಡ್ಬೇಕು ಅಂತ ಏನಿಲ್ಲ. ಪ್ರೈಮಾ ಫೇಸಿ ಅದು ಒಳ್ಳೆ ಈ ತರ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಅಡಕಾಗಿದ್ದಾಗ, ಗಂಭೀರವಾಗಿರ್ತಕ್ಕಂಥ ವಿಷಯ ಈ ಸಬ್ಜೆಕ್ಟ್ ಅಡಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಹಳ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡ್ಬೇಕಾಗ್ತದೆ, ವಿಚಾರಣೆ ನಡೆಸಬೇಕು. ಮೊದಲ ಬುರುಡೆ ಯಾಕೆ ಚೆಕ್ ಮಾಡ್ಲಿಲ್ಲ ಅಂತ ಹೇಳ್ತಾ ಇರೋದು ಶಂಕರಪ್ಪನವ್ರೆ. ಮೊದಲನೇ ಮೂಳೆ ಬಂತಲ್ಲ, ಅದನ್ನ ಚೆಕ್ ಮಾಡ್ಲಿಲ್ವಲ್ಲ ಇವರು, ಯಾವ ಗುಂಡಿ ಅಲ್ಲಿ ಕೇಳಲಿಲ್ವಲ್ಲ ಅಂತ ಹೋಗ್ಬೇಕು. ಹಂತವಾಗಿ ಈಗ ಮೊದಲು ಮಾಡ್ಬೇಕಾಗಿರ್ತಕ್ಕಂಥ ಲಾಸ್ಟ್ ಅಲ್ಲಿ ಮಾಡೋದಲ್ಲ ತನಿಖೆ. ಲಾಸ್ಟ್ ಅಲ್ಲಿ ಮಾಡ್ಬೇಕಾಗಿರ್ತಕ್ಕ ಮೊದಲು ಮಾಡ್ಬೇಕಾಗಿರ್ತಕ್ಕಂಥದ್ದಲ್ಲ. ತನಿಖೆ ಪ್ರಕ್ರಿಯೆಗಳು ಒಂದೊಂದೇ ನೋಡಿ. 161 ಇದೆ, 162 ಇದೆ, 164 ಇದೆ, 165 ಇದೆ ಪ್ರಾವಿಷನ್. ಈಗ ಇನ್ನೊಂದಿಲ್ಲಿ ಈಗ ಶಂಕರಪ್ಪನವ್ರೆ, ಇಲ್ಲಿ ಶಂಕರಪ್ಪನವ್ರೆ, ಈ ದೂರುದಾರ ಅಂತ ಏನಿದ್ದಾನೋ ಈ ವ್ಯಕ್ತಿ ಸುಮಾರು 9-10 ತಿಂಗಳು ಅನೇಕರ ಆಫೀಸ್ಗಳಿಗೆ ಅಲ್ದಾಡ್ಬಿಟ್ಟಿದ್ದಾನೆ. ಇವನು ಅಲದಾಡಿ ಯಾರು ಇವನು ನಂಬದೇ ಇದ್ದಾಗ, ಏನೋ ಹುಚ್ಚ ಸುಮ್ಮನೆ ಏನೋ ಹೇಳ್ತಾನೆ ಅಂತ ಅಂದಾಗ ಕಟ್ಟ ಕಡೆ ಅಸ್ತ್ರವಾಗಿ ಮೂಳೆ ತಂದು ಬುರುಡೆ ತಂದು ಇಟ್ಬಿಟ್ಟ ಒಬ್ರು ವಕೀಲರ ಟೇಬಲ್ ಮೇಲೆ. ಈ ಒಂದು ಇಟ್ಟಾಗ ಆಗ್ಲಾದ್ರೂ ನಂಬಲಿ ನನ್ನ ಅಂತ ಇವನು ಮಾಡಿರಬಹುದಾ, ಅಥವಾ ಈ ಪ್ರಕರಣಕ್ಕೆ ಒಂದು ತನಿಖೆ ಅಂತ ಶುರುವಾಗ್ಲಿ ಅಂತ ಹೇಳಿ ಅಟೆನ್ಷನ್ಗೋಸ್ಕರ ಯಾವುದೋ ಬುರುಡೆ ತಂದಿಟ್ನ ಅಲ್ಲಿ, ಈ ಥರದ ಅನುಮಾನ ಬರುತ್ತಲ್ಲ ಅಲ್ಲಿ. ಕರೆಕ್ಟ್, ನಾನು ಹೇಳುವಂಥದ್ದು ಅದಕ್ಕೆ ನಾನೇ ಮೂಲಭೂತವಾಗಿ ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು. ಸತ್ಯಾಸತ್ಯತೆಯನ್ನ ಪ್ರಾಥಮಿಕವಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೇಕು ಪೊಲೀಸ್ ವ್ಯವಸ್ಥೆ ತನಿಖೆಯಲ್ಲಿ. ಓಕೆ, ಮೊದಲೇ ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ಯಾರನ್ನು ಸಹ ಯಾವುದೋ ಒಬ್ಬ ವ್ಯಕ್ತಿ ಬಂದಾಗ ನಾವು ಕಾನೂನಲ್ಲಿ ಇಗ್ನೋರ್ ಮಾಡಕ್ ಆಗೋದಿಲ್ಲ. ಅವ್ನು ನಿಜ ಹೇಳಿದಾನ ಸುಳ್ಳು ಹೇಳಿದಾನ ಅಂತಕ್ಕಂಥ ಫಸ್ಟ್ ನಾವು ನೋಡ್ಬೇಕು, ಇಗ್ನೋರ್ ಮಾಡಕ್ ಆಗೋದಿಲ್ಲ. ನಿಜ ಅಂತ ಸುಳ್ಳು ಹೇಳ್ತಕ್ಕಂಥ ತನಿಖೆ ಮಾಡೇ ತೀರ್ಮಾನ ತಗೋಬೇಕಾಗುತ್ತೆ ಪೊಲೀಸರು. ಬಟ್ ನಾವು ಸಡನ್ ಆಗಿ ನಾವು ಮೀಡಿಯಾದವರಾಗ್ಲಿ ನಾವಾಗ್ಲಿ ಇಮಿಡಿಯೇಟ್ ಆಗಿ ಅವ್ನು ಸುಳ್ಳು ಹೇಳ್ತಾ ಇದ್ದಾನ, ಅವ್ನು ವರ್ತನೆ ಮೇಲೆ ಸುಳ್ಳು ಹೇಳ್ತಾನೆ ಅಂತ ನಿಜ ಹೇಳ್ತಾ ಇದ್ರೆ ನಾವು ಹೇಳ್ಬಿಡ್ಬೋದು. ಬಟ್ ಅದಲ್ಲ, ತನಿಖೆಯಲ್ಲಿ ಹಂಗಲ್ಲ. ಅವ್ನು ಸುಳ್ಳು ಹೇಳಿದ್ರು ಸಹ ಅದು ಸತ್ಯ, ಅವ್ರು ಸುಳ್ಳು ಹೇಳಿದಾರೆ ನಿಜ ಹೇಳಿದಾನೆ ಅಂತಕ್ಕಂಥದ್ದನ್ನ ತನಿಖೆ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಪೊಲೀಸ್ ಅವ್ರದ್ದು. ಅದೇ ನಮ್ಮ ಕಾನೂನಲ್ಲಿ ಇರ್ತಕ್ಕಂಥ ವಿಶಿಷ್ಟತೆ. ಬೇರೆ ದಾರಿ ಇಲ್ಲ. ಅಷ್ಟೊಂದು ಅದು ನಿಜ ಆಗಿದ್ರೆ ಎಷ್ಟೋ ಜನ ನಿರ್ಲಕ್ಷ್ಯಕ್ಕೆ ಮಾಡ್ಬಿಡ್ತಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅದೇ ನೀವು ಹೇಳಿದ್ರಲ್ಲ ಅನೇಕ ಸಂದರ್ಭ, ಅದು ಒಂದ್ವೇಳೆ ನಿಜ ಆಗಿದ್ರೆ ಸೊ ಅದು ಯಾರು ಸಫರ್ ಆಗಿರ್ತಾರೆ ಅವ್ರು ಸಫರ್ ಆಗಬಾರ್ದು ಕಾನೂನಲ್ಲಿ. ಅದಕ್ಕೋಸ್ಕರ ಒಂದು ವಿಚಾರದಲ್ಲಿ ನಾನು ಕೇಶವ್ ಅವ್ರಿಗೆ ಒಂದು ಮಾತು ಕೇಳಬೇಕು. ಕೇಶವ್ ಅವರೇ, ಈಗ ಒಂದು 15 ಗುಂಡಿಲೋ 13 ಗುಂಡಿಲೋ ಏನೋ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ತನಿಖೆ ಡೆಡ್ ಎಂಡ್ ಆಗಬೇಕು ಅಂತ ತಾವು ಹೇಳೋದು? ಇಲ್ಲಿ ಮುಗಿದೋಗ್ಲಿ ತನಿಖೆ, ಏನೂ ಸಿಕ್ಕಿಲ್ಲ, ಯಾವುದೋ ಒಂದು ಗುಂಡಿ ಸಿಕ್ತು ಒಂದು ಮಾತ್ರಕ್ಕೆಲ್ಲ ನಿಜ ಇರಬೇಕು ಅಂತ ತಾವು ಕನ್ಸಿಡರ್ ಮಾಡ್ತೀರಾ ಅದನ್ನ ಅಂತ? ಇಲ್ಲ, ಖಂಡಿತ ಏನಿಲ್ಲ. ನಮಗೆ 1ರಲ್ಲಿ ಸಿಕ್ಕಿದ್ರು ಒಂದೇ, 13ರಲ್ಲಿ ಸಿಕ್ಕಿದ್ರು ಒಂದೇ. 100 ಕೊಳೆಗಳನ್ನು ಮಾಡಿದವನು 100 ಹೆಣಗಳನ್ನು ಹೂತಾಕಿದ್ರು ಒಂದೇ. 1ರಲ್ಲಿ ಗುಂಡಿ ಸಿಕ್ಕಿದ್ರು, ಒಂದು ಎಲುಬು ಸಿಕ್ಕಿದ್ರು ಅದು ದೊಡ್ಡದೇ. ಯಾಕೆ ಅಂತ ಹೇಳಿದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಅದನ್ನು ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಏನು ಅಂತ ಹೇಳಬೇಕು. ಏನು ನಮ್ಮ ಬಗ್ಗೆ ಭಯದ ವಾತಾವರಣ ಇದೆಯಾ, ಗ್ರಾಮದ ಬಗ್ಗೆ ಭಯದ ವಾತಾವರಣ ಇದೆಯಾ, ಅದನ್ನು SIT ಅವರು ನಿವಾರಣೆ ಮಾಡಬೇಕು. ಅವರು ಬೇಕಾದ್ರೆ ಇನ್ನೂ 150 ಗುಂಡಿ ಆಗಿರಲಿ, ನಮಗೇನು ತೊಂದರೆ ಇಲ್ಲ. ಅಲ್ಲಿ ಒಂದೇ ಸಿಕ್ಕಿರ್ಲಿ, ಆದ್ರೆ ಸಿಕ್ಕಿದೆ ಅಲ್ವಾ, ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಒಂದು ಸರ್. ಇನ್ನೊಂದು, ನಾನು ಒಂದು ಸಣ್ಣ ಮಾಹಿತಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ದೂರುದಾರರನ್ನು 11 ಗಂಟೆಗೆ ಕರ್ಕೊಂಡು ಬರ್ತಾರೆ, SIT ಆಫೀಸ್ಗೆ ಬರ್ತಾರೆ. ರಾತ್ರಿ ಸಂಜೆ ಆದಂತೆ ಬಿಟ್ಟು ಬಿಡ್ತಾರೆ. ಆ ದೂರುದಾರ ಎಲ್ಲಿಗೆ ಹೋಗ್ತಾನೆ, ಯಾರ ಹಿಂದೆ ಇರ್ತಾನೆ, ಅವನು ಯಾರ ಮನೆಯಲ್ಲಿ ಇರ್ತಾನೆ ಅಂತ ಹೇಳೋದನ್ನು ತನಿಖೆ ಮಾಡ್ಬೇಕು ತಾನೆ. ಅದು ಬಿಟ್ಟು ಅಲ್ಲಿ ಒಂದು ಟೀಮ್ ವರ್ಕ್ ಇದೆ ಅವ್ರದ್ದು. ಇದು ಅವನು ದೂರುದಾರ ಇಂಡಿವಿಜುವಲ್ ನಾನು ಅಂತ ಹೇಳಿ ಬರುವಂತದ್ದು, ಟೀಮ್ ವರ್ಕ್ ಆಗ್ತಾ ಇದೆ. ಅಲ್ಲಿ ಯಾವತ್ತೊಂದು ಮಾಹಿತಿಯನ್ನು ಪಡ್ಕೊಂಡು ಟ್ರೈನ್ ಮಾಡಿ ಅವನನ್ನು ಮಾರನೇ ದಿವಸ ಕಳಿಸಿಕೊಟ್ಟು, ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅವರ ಮೇಲೆ ಆರೋಪ ಮಾಡು, ಅದಕ್ಕೆ ಒಪ್ಪಿಕೊಳ್ಬೇಡ, ಅದಕ್ಕೆ ನೀನು ನಿನ್ನದೇ ದಾರಿಯಲ್ಲಿ ಹೋಗು, ನಾವು ಅದಕ್ಕೆ ನಿನ್ನ ಬೆಂಬಲವಾಗಿದ್ದೇವೆ ಅಂತ ಹೇಳಿ ಕಳಿಸುವುದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಯಾಕೆಂತ ಹೇಳಿದ್ರೆ ಅವನ ವರ್ತನೆಯಿಂದ ಇದನ್ನು ನಮಗೆ ಕಾಣಬೇಕು. ಅದಕ್ಕೆ SIT ಅವರು ತಕ್ಷಣ ಅವನ ಕಸ್ಟಡಿಯಲ್ಲಿ ಇಟ್ಟುಕೊಳ್ಬೇಕು, ಇಟ್ಟುಕೊಂಡು ಈ ತನಿಖೆಯನ್ನು ಮಾಡಬೇಕು ಅಂತ ಹೇಳುವಂತ ಆಗ್ರಹ ನನ್ನದು ಸರ್. ಲೋಕೇಶ್ವರ್ ಸರ್,
ಒಬ್ಬ ದೂರುದಾರನನ್ನು ಪೊಲೀಸ್ ಕಸ್ಟಡಿಯಲ್ಲೇ ಇಟ್ಕೊಳ್ಬೇಕು, ದಿನ ಅವನಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ದಿನ ಅವನಿಗೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಆ ಮೂಲಕ ದೊಡ್ಡ ತಂಡವೇ ಷಡ್ಯಂತರ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದೆ. ಎಷ್ಟು ಗುಂಡಿ ಬೇಕಾದ್ರೂ ತೋಡ್ಲಿರಿ, ನಮಗೇನು ತಕರಾರಿಲ್ಲ, ಪ್ರತಿದಿನ ಅವನನ್ನು ಪೊಲೀಸರು ಅಷ್ಟಲ್ಲೇ ಅವನಿರಬೇಕು ಅಂತ. ಕಾನೂನು ಈ ಥರ ಮಾಡಬಹುದಾ ಕಾನೂನು ಪ್ರಕಾರ? ನೋಡಿ, ಈಗ ನಾನು ಫಸ್ಟ್ ಪ್ರಶ್ನೆಯಲ್ಲಿ ನಿಮ್ಗೆ ಹೇಳ್ತಾ ಬಂದೆ, ಅವನ್ಗೆ ಇಷ್ಟು ದಿವಸ ಅನಾಮಿಕನಾಗಿ ಯಾಕೆ ಅಂತ ಪ್ರಶ್ನೆಗೆ ಸೆಕ್ಯೂರಿಟಿ ರೀಸನ್ ಅಂತ ಪ್ರಶ್ನೆ ಇದೆ. ಸೆಕ್ಯೂರಿಟಿ ರೀಸನ್ಗೆ ಪೊಲೀಸ್ ಜೊತೆನೆ ಅವನು ಇರೋದ್ರಿಂದ ಆ ಪ್ರಶ್ನೆ ಯಾಕೆ ಇನ್ನೂ ಕಂಟಿನ್ಯೂ ಆಗಿದೆ, ಅದು ಇನ್ನೂ ಡೌಟ್ಫುಲ್ ಆಗಿದೆ. ಎರಡನೇದು, ಅವನು ಟೂಟಿಂಗ್ ಫ್ರಮ್ ಸಮ್ ಅದರ್ ಅನ್ನೋದು ಏನಿದೆಯಲ್ಲ, ಅದು ಏನೇ ಇದ್ರೂನು ಪೊಲೀಸ್ ಆಫೀಸರ್ ವಿವೇಚನೆ ಇವ್ರೆಲ್ಲರಿಗಿಂತ ಜಾಸ್ತಿ ಇರುತ್ತೆ. ಇವ್ರು ಕಾಮನ್ ಸೆನ್ಸ್ ಗಿಂತ ಜಾಸ್ತಿ ಇಟ್ಕೊಂಡೆ ತನಿಖಾಧಿಕಾರಿ ಅಲ್ಲಿ ಕೂತಿರ್ತಾರೆ. ಅವರು ವಿಮರ್ಶೆ ಮಾಡ್ಬೇಕಾಗತ್ತೆ. ಈಗ ಹೇಳಿದ್ರ ನೆನ್ನೆ ಇದ್ಕಿದ್ದಂಗೆ ಇನ್ನೊಂದ್ ಕಡೆ ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋಗೋದಕ್ಕೆ AC ಹೊರಟೋದ್ರು, ಕಲ್ಗೆ ಹೋದ್ರು ಅಂತ. ನೋಡಿ, ಅಲ್ಲಿ IO ಇಸ್ ದಿ ಬಾಸ್ ಅಂತ ನಾನು ಅವಾಗ್ಲೇ ಹೇಳಿದ್ದೀನಿ. AC ಇರ್ಬೋದು, FSL ಎಕ್ಸ್ಪರ್ಟ್ಸ್ ಇರ್ಬೋದು, ಗ್ರಾಮ ಪಂಚಾಯತಿ ಅಲ್ಲಿ ಯಾರು ಸರ್ವಿಸ್ ಮಾಡೋರು ಇರ್ಬೋದು, ಇವ್ರೆಲ್ಲರೂ IO ಡೈರೆಕ್ಷನ್ ಅಲ್ಲೇ ನಡ್ಕೋಬೇಕು. ಯಾರು ಅವ್ರು ಇಂಡಿವಿಜುವಲ್ ಆಗಿ ಹೋಗಕ್ ಬರೋದಿಲ್ಲ ಅಲ್ಲಿ. ಇದೆಲ್ಲದು ವಿಚಾರ ಇರೋದ್ರಿಂದ IO ಅವರು ಅಲ್ಲಿ ಒಬ್ರು DG ಇದಾರೆ, ಒಬ್ರು IG ಇದಾರೆ, ಒಬ್ಬ ಸೀನಿಯರ್ FPS ಇದಾರೆ. ಇವರೆಲ್ಲರೂ ಸರಿಯಾಗಿ ಅಲ್ಲಿ ವಿಚಾರ ಮಾಡ್ಬೇಕಾಗುತ್ತೆ. ಜೊತೆಗೆ ಸುಮಾರು ಅನುಭವಸ್ಥ DSPಗಳು, ಇನ್ಸ್ಪೆಕ್ಟರ್ಗಳು ಇದಾರೆ. ಇಲ್ಲಿ ಪ್ರಶ್ನೆ ಕನ್ಫ್ಯೂಷನ್ ಆಗೋದಕ್ಕೆ IOS ಅವಕಾಶ ಕೊಡ್ದಂಗ್ ಆಗ್ಬೇಕಲ್ಲಿ. ಈಗ ಅಷ್ಟು ಗುಂಡಿ ತೆಗೆದ್ರೆ 100 ಗುಂಡಿ ತೆಗೆಯೋದು ಪ್ರಶ್ನೆ ಬೇರೆ. ಆದ್ರೆ ನಿಮ್ಗೆ ಎವಿಡೆನ್ಸ್ ಎಲ್ಲಿ ಅವ್ರು ತೋರಿಸಿದಂತ, ಖಚಿತವಾಗಿ ತೋರಿಸಿದಂತ ಜಾಗಗಳಲ್ಲಿ ಏನ್ ಸಿಕ್ಲಿಲ್ಲ ಅನ್ನೋದನ್ನು ಕೂತ್ಕೊಂಡು ವಿಮರ್ಶೆ ಆಗ್ಬೇಕಲ್ಲ. ಲೋಕೇಶ್ವರ್ ಸರ್, ಅದನ್ನ ಈಗ ಇವತ್ತು ಮೂಳೆ ಸಿಕ್ತು ಅಂದ್ರೆ ನಾಳೆ ಹೇಳ್ಬಿಡಕ್ಕಾಗತ್ತಾ? ಇಂಥವ್ರದ್ದು ಮೂಳೆ, ಇಂಥವ್ರದ್ದು ಕೊಲೆ ಆಗಿತ್ತು, ಅದ್ ಯಾರು ಹೇಳಕ್ಕಾಗತ್ತೆ? ನಿಮ್ಗೆ DNA-ಗೆನೆ 3 ತಿಂಗಳು 4 ತಿಂಗಳು ಹಿಡಿಬಹುದು, ಫೊರೆನ್ಸಿಕ್ 4-5 ತಿಂಗಳು ಹಿಡಿಬಹುದು. ನೀವು ವಿಮರ್ಶೆ ಅದನ್ನೇ ನೀವು ಒಂದ್ ಕಡೆ ಅವನು ತಕ್ಕೊಂಡು ಹೋಗಕ್ಕೆ ಅವಕಾಶ ಕೊಡೋದಾದ್ರೆ ಅದು ಎಂಡೇ ಇರೋದಿಲ್ಲ. ನಾಳೆ ಅದು ಎಲ್ಲಿಗೋಗ್ಬೇಕಾದ್ರೆ ವಿಧಾನಸೌಧದ ಪಕ್ಕ ವಿಕಾಸಸೌಧದಲ್ಲೂ ಉಣಿದೀನಿ ಅಂತಾನೆ ಆ ಬಿಲ್ಡಿಂಗ್ ಕೆಡಕ್ಕೆ ಹುಡುಕ್ಬೇಕಾಗುತ್ತೆ ಆಮೇಲೆ. ಹೌದಲ್ವಾ? ಅವ್ನು ನಾಳೆ ಅಲ್ಲಿಗೆ ಹೇಳ್ತಾನೆ, ಅಲ್ಲೊಂದ್ 4 ಹೆಣ ತಾಮಂದಲ್ಲಿ ವಿಕಾಸಸೌಧ ಕಟ್ತಾ ಇದ್ರಲ್ಲಿ ಹಾಕಿದ್ದೆ ಅಂತ ಹೇಳ್ತಾನೆ 20 ವರ್ಷದಿಂದ. ಎಲ್ಲಿ ಕೇಳೋಣ ಅದನ್ನ? ಈಗ ಅವನೊಂದ್ ಹೆಣನ ನಿಮ್ ಪ್ರಕಾರ ಇಲ್ಲಿಗೆ ಎಂಡ್ ಮಾಡ್ಬೇಕಾ, ಡೆಡ್ ಎಂಡ್ ಮಾಡ್ಬೇಕಾ ಇದನ್ನ? ಇದೇ ಡೆಡ್ ಎಂಡ್ ಎವಿಡೆನ್ಸ್ ಕೊಡಕ್ ಆಗಿಲ್ವಲ್ಲ. ಅವ್ನು ಏನ್ ಹೇಳಿದಾನೆ ಅದನ್ನ ಇಷ್ಟೊಂದು ತೆಗೆದ್ರು, ಇಷ್ಟೊಂದು ಪ್ರಯತ್ನ. ಒಂದ್ ಗುಂಡಿ ಸಿಕ್ತು ಅಂತ ಒಂದ್ ಗುಂಡಿ ಸಿಕ್ತು ಅಂತ ಅವನು. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನೀವು ಈಗ ಆಗಿರೋದ್ನೇ ಮುಂದೆ ಏನ್ ಪ್ರೂವ್ ಮಾಡಕ್ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಏನ್ ಆಧಾರ ಕೊಡ್ತೀಯ ನೀನು ಮುಂದೆ ಸಿಗುತ್ತೆ ಅಂತ ಹೇಳೋದಕ್ಕೆ? ಇವತ್ತು 13 ನೀನ್ ಹೇಳಿದ್ದೆಲ್ಲ ತೆಗ್ದಿದೀವಲ್ಲಪ್ಪ, ಎಲ್ಲಿ ತೋರ್ಸು ಅಂತ. ಆ ಸಿಕ್ಕಿರೋದ್ರಲ್ಲಿ ಲೀಗಲ್ ಆಗಿ ಬರೀಡು ಅನ್ನೋದು ಪ್ರಶ್ನೆ ಇದೆ. ಹಿಂದೆ 2006 ಹಿಂದೆ ಆಗಿರೋಂಥದ್ದು. ಮತ್ತೆ ಮೇಲೆ ಸಿಕ್ಕಿರೋವೆಲ್ಲ ಈಗ ರೀಸೆಂಟ್ ಆಗಿ ಯಾರು ನೇಣು ಹಾಕೊಂಡು ಸತ್ತಿರುವಂತ ಬೋಳೆಗಳು ಅಂತ ಒಂದು ಪ್ರಶ್ನೆನೂ ಬಂದಿದೆ. ಅದ್ಯಾವ ಹಳೇವಲ್ಲ, 20 ವರ್ಷದಿಂದಲವಲ್ಲ, 2 ವರ್ಷ 3 ವರ್ಷದ ಹಿಂದೆ ನೇಣು ಹಾಕೊಂಡಿರೋ ಅಂತ ಹೇಳ್ತಾ ಇದ್ದಾರೆ. ನೀವು ಫಸ್ಟ್ ನಾನು ಈ ಮೂಲಕ ನನ್ನ SIT ಅಧಿಕಾರಿಗಳಲ್ಲಿ ನನ್ಗೆ ಸೀನಿಯರ್ ಕೊಲೀಗ್ಸ್ ಜೊತೆಲಿ ಕೆಲಸ ಮಾಡಿದವರು ಇದ್ದಾರೆ. ಮಂತ್ರಿ ಅವರು ನನ್ಗೆ SP ಇದ್ರು, ನನ್ಗೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ. ಸಿದ್ಧಾರ್ಥ ಸರ್, ನಾನೇನ್ ಹೇಳೋದು ಅವ್ರಿಗೆ, ಫಸ್ಟ್ ಅವನ್ದು ಏನಿದೆಯಲ್ಲ, ಈಗ ಹೆಣ್ಣು ಅಂತ ಹೇಳಿ ತಂದಿಕ್ಕಿದ್ದ, ಅದು ಗಂಡು ಅಂತ ಆಗಿದೆ. ಹಾಗಾದ್ರೆ ಆ ಮೂಳೆ ಯಾರ್ದು ಅಂತ ಫಸ್ಟ್ ವಿಚಾರ ಮಾಡ್ರಿ. ಈಗ ಇನ್ನೊಂದ್ ಯಾವ್ದೋ 6ನೇ ಗುಂಡಿಲ್ ಸಿಕ್ಕಿದೆ, ಅದ್ಯಾರ್ದು ಅಂತ ವಿಚಾರ ಮಾಡಿ. ಫಸ್ಟ್ ಇದನ್ನ ಕ್ಲಾರಿಫೈ ಮಾಡ್ಬಿಡಿ. ಇದು ಲೀಗಲ್ ಆಗಿ ಬರೀಡ, ಇಲ್ಲಿಗಲ್ ಆಗಿ ಬರೀಡ ಅಂತ. ಆದ್ಮೇಲೆ ನೀವು ಮುಂದಕ್ಕೆ ಹೋದ್ರೆ ಒಳ್ಳೇದು, ಇಲ್ದಿದ್ರೆ ಇದು ಲಾಜಿಕ್ ಎಂಡ್ ಯಾವತ್ತಿಗೂ ಆಗೋದಿಲ್ಲ ಅನ್ನೋದು ನನ್ನ ಮಾಹಿತಿ. ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಥ್ಯಾಂಕ್ ಯು ಶಂಕರಪ್ಪ ಸರ್, ಥ್ಯಾಂಕ್ ಯು ಕೇಶವ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿದ್ದೀರಿ. ಈ ತನಿಖೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ಗಲಭೆಗಳು ಬೇಡ, ಗಲಾಟೆಗಳು ಬೇಡ. ಈ ಒಂದು ವಿಚಾರದಲ್ಲಿ ಗಲಭೆಗಳಾದಾಗ ಅದು ಬೇರೆಯೇ ಅರ್ಥ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಆದಷ್ಟರ ಮಟ್ಟಿಗೆ ಪೊಲೀಸರು ಇದನ್ನು ತಡೆಯಲಿ. ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಯಾವೆಲ್ಲ ಸ್ಥಳಗಳ ತನಿಖೆ ಮಾಡ್ತಾ ಇದ್ದಾರೋ ಆ ತನಿಖೆ ಮುಗಿದು ಯಾರೇ ಅನ್ಯಾಯ ಒಂದು ವೇಳೆ ಎಸಗಿದ್ದರೆ, ಕೊಲೆಗಳು ನಡೆದಿದ್ದರೆ ಇದರಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ಆಗಲಿ. ಅಕಸ್ಮಾತ್ ದೂರುದಾರ ಸುಳ್ಳು ಹೇಳಿದರೆ, ಅಪಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದರೆ ಆತನನ್ನು ಕೂಡ ಕಾನೂನೇನು ಹೇಳುತ್ತೋ ಆ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.